ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ವಿಶೇಷವಾಗಿ ಪ್ರತಿ ವಾರದಂತೆ ವಾರ ಭವಿಷ್ಯ ಇವತ್ತಿನ ದಿವಸ ದಿನ ಭವಿಷ್ಯವನ್ನು ಕೂಡ ಹಾಕುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಅದರ ಸದುಪಯೋಗ ಪಡಿಸ್ಕೊಳ್ಬೇಕು. ನಿಮಗೆ ಗೊತ್ತಿರತಕ್ಕಂಥವ್ರಿಗೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ನಿಮಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡ್ತಕ್ಕಂಥದ್ದು ಪ್ರಯತ್ನ ಮತ್ತು ನಿಮ್ಮ ಯಾವುದಾದ್ರು ಗ್ರೂಪ್ಗಳಿದ್ರೆ ಆ ಗ್ರೂಪ್ಗಳಿಗೆ ಶೇರ್ ಮಾಡಿಕೊಳ್ತಕ್ಕಂಥದ್ದು ಇದನ್ನೆಲ್ಲವೂ ಕೂಡ ಮಾಡಿ. ಪ್ರತಿದಿನ ದಿನ ಭವಿಷ್ಯ ಬರ್ತದೆ. ಅದರ ಜೊತೆಯಲ್ಲಿ ಗ್ರಹಗತಿಗಳ ಬದಲಾವಣೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಳ್ತಕ್ಕಂಥ ಒಂದು ಪ್ರಯತ್ನ, ಅದರಿಂದ ಆಗುವಂಥ ಪರಿಣಾಮಗಳು, ದುಷ್ಪರಿಣಾಮಗಳು, ಇದರ ಬಗ್ಗೆ ಮಾಹಿತಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದನ್ನು ಕೂಡ ಎಲ್ಲರೂ ಕೂಡ ಸದುಪಯೋಗಪಡಿಸ್ಕೊಳ್ಳಿ. ಇನ್ನು ಈ ವಾರ ಭವಿಷ್ಯ ಬಂದು 12/7/2026ರಿಂದ 18/7/2026ರವರೆಗಿನ ವಾರ ಭವಿಷ್ಯ. ಕಟಕ ರಾಶಿಗೆ ರವಿ ಗುರುವಾರ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಗ್ರಹಗತಿಗಳಲ್ಲಿ ಅವನೊಬ್ಬ ಬದಲಾವಣೆ ಆಗ್ತಾನೆ, ರಾಶಿ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಕಟಕ ಸಂಕ್ರಮಣ ಅಂತಕ್ಕಂಥ ರೀತಿಯಲ್ಲೂ ಕೂಡ ಕರೀತಕ್ಕಂಥದ್ದು. ಹಾಗಾಗಿ ಬದಲಾವಣೆಗಳಿಂದ ಸಾಕಷ್ಟು ಪ್ರಕೃತಿ ಮೇಲೆ ಮತ್ತು ಮನುಷ್ಯನ ಮಾನಸಿಕವಾದಂಥ ಮತ್ತು ದೈಹಿಕವಾದಂಥ ಕೆಲವೊಂದು ಬದಲಾವಣೆಗಳು, ದೈಹಿಕವಾದಂಥ ಸ್ಥಿತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನೋಡಬೇಕಾಗತ್ತೆ. ಯಾಕಂದರೆ ಪ್ರಕೃತಿ ಅದೇ ರೀತಿಯಲ್ಲಿ ಚೇಂಜ್ ಆಗೋದ್ರಿಂದ. ಅದರ ಜೊತೆಯಲ್ಲಿ ವ್ಯಾವಹಾರಿಕವಾದಂಥ ಬದಲಾವಣೆಗಳು ಕೂಡ ತುಂಬ ಜನಕ್ಕೆ ಈ ರವಿಯ ಬದಲಾವಣೆಯಿಂದ ಆಗ್ತದೆ. ಅದು ಆವಾಗ ಅದರ ಮಾಹಿತಿಯನ್ನು ಕೊಡೋಣ. ಈಗ ಸದ್ಯದ ಮಟ್ಟಿಗೆ ವಾರ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಈ ವಾರದಲ್ಲಿ ಬಂದು ಗ್ರಹಗತಿಗಳ 9 ಗ್ರಹಗಳ ಸ್ಥಿತಿಗತಿಗಳು ನೋಡಿದಾಗ ವೃಷಭ ರಾಶಿನಲ್ಲಿ ಕುಜನಿದ್ದಾನೆ. ವಾರ ಆರಂಭದಲ್ಲಿ ಚಂದ್ರನೂ ಕೂಡ ಕುಜನ ಒಡಗೂಡಿ ಇರ್ತಾನೆ. ತದನಂತರವಾಗಿ ಚಂದ್ರ ಬಂದು ಮಿಥುನ ಕಟಕ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ಅಂತ್ಯದಲ್ಲಿ ಸಿಂಹರಾಶಿಗೂ ಕೂಡ ಬರ್ತಾನೆ. ಇನ್ನು ಮಿಥುನ ರಾಶಿನಲ್ಲಿ ರವಿ ಮತ್ತು ಬುಧ, ವಕ್ರ ಬುಧ ಇರ್ತಕ್ಕಂಥದ್ದು. ಬುಧ ವಕ್ರನಾಗಿದ್ದು ಬಲವಾಗಿದ್ದ ಇಲ್ಲಿವರೆಗೆ. ಈ ವಾರ ಬಲಹೀನನಾಗ್ತಾನೆ. ಹಾಗಾಗಿ ಏನಾಗುತ್ತೆ, ಕೆಲವೊಂದು ರಾಶಿಗಳವರಿಗೆ ಇದರ ಪರಿಣಾಮಗಳು ಅಥವಾ ದುಷ್ಪರಿಣಾಮಗಳು ಅಥವಾ ಡೌನ್ ಆಗ್ತಕ್ಕಂಥದ್ದು, ಈ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ. ಅದರಲ್ಲೂ ಕೂಡ ಮೂಲವಾಗಿ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಹೆಚ್ಚಿನದಾದಂಥ ಪರಿಣಾಮವನ್ನು ಬೀರುತ್ತೆ. ಯಾಕೆಂದರೆ ರಾಷ್ಟ್ರಾಧಿಪತಿ ಅವನೇ ಆಗಿರೋದ್ರಿಂದ ಅವು ಆ ರಾಶಿಗಳಿಗೆ ಹೆಚ್ಚು ಪರಿಣಾಮವನ್ನು ಬೀರೋದಕ್ಕೆ ದಾರಿಯಾಗುತ್ತೆ. ಅದನ್ನು ನೋಡೋಣ ಮುಂದೆ. ಇನ್ನು ಗುರು ಬಂದು ಹುಚ್ಚನ ಆಗ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ. ಅದರ ಜೊತೆಯಲ್ಲಿ ರವಿ ಮುಂದಕ್ಕೆ ಬರ್ತಿದ್ದಂಗೆ ಗುರು ಹಸ್ತನ ಆಗ್ತಕ್ಕಂಥದ್ರಿಂದ ಹುಚ್ಚನಾಗಿದ್ದಾನೆ ಮತ್ತು ಹಸ್ತನ ಆಗ್ತಾನೆ. ಎರಡೂ ಕೂಡ ಒಂದು ರೀತಿಯಾದಂಥ ಫಲಾಫಲಗಳಲ್ಲಿ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳನ್ನು ನೋಡ್ತೀರಿ. ಇನ್ನು ಸಿಂಹರಾಶಿನಲ್ಲಿ ಕೇತು ಮತ್ತು ಶುಕ್ರ. ಆಗಲೇ ಕಳೆದ ವಾರವೂ ಕೂಡ ನಿಮಗೆ ಹೇಳಿದ್ದೆ, ಅದೆಲ್ಲವೂ ಕೂಡ ನಡೆದಿರ್ತದೆ. ಸಾಮಾನ್ಯಕ್ಕೆ ಶುಕ್ರಕೇತು ಸಮ್ಮಿಲನ ಅಂತಕ್ಕಂಥದ್ದು ಸಾಕಷ್ಟು ಪರಿಣಾಮವನ್ನು, ದುಷ್ಪರಿಣಾಮವನ್ನು ಕೆಲವು ರಾಶಿಗಳಿಗೆ ಅನುಭವಿಸಬೇಕಾದಂಥ ಅನಿವಾರ್ಯತೆಗಳನ್ನು ನೋಡಬೇಕಾಗತ್ತೆ ಅಂತಕ್ಕಂಥ ರೀತಿಯಲ್ಲಿ ಅದೆಲ್ಲವೂ ಕೂಡ ಹಾಗೆ ನಡೆದಿರ್ತದೆ. ಇನ್ನು ಕುಂಭರಾಶಿನಲ್ಲಿ ರಾಹು ಇರ್ತಕ್ಕಂಥದ್ದು, ಮೀನರಾಶಿನಲ್ಲಿ ಶನಿ ಇರತಕ್ಕಂಥದ್ದು. ಇಷ್ಟು 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿದೆ. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಏನು ಪರಿಣಾಮವನ್ನು ಬೀರುತ್ತೆ. ರಾಷ್ಟ್ರಾಧಿಪತಿಯಾದಂಥವನು ಸ್ವಲ್ಪ ಶತ್ರುಕ್ಷೇತ್ರವಾದ್ರೂ ಕೂಡ ಒಂದು ರೀತಿಯಲ್ಲಿ ಚಂದ್ರನ ಒಂದು ಬಲ ಅಂತಕ್ಕಂಥದ್ದು ಸ್ವಲ್ಪ ಸಪೋರ್ಟ್ ಆಗಿ ನಿಲ್ಲುತ್ತೆ. ಹಾಗಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳ ಮಾಡುವಂಥವ್ರಿಗೆ ಸ್ವಲ್ಪ ಅಂಥ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಆಗೋದಿಲ್ಲ. ಮತ್ತು ಆರ್ಥಿಕವಾದಂಥ ಸ್ಥಿತಿ ಆಗಲೇ ಹೇಳಿದಂಥ ರೀತಿಯಲ್ಲಿ ಕಳೆದ ವಾರವೂ ಕೂಡ ಅದೇ ರೀತಿಯಲ್ಲಿತ್ತು. ಏಕೆಂದರೆ ಧನಾಧಿಪತಿಯಾದಂಥವನು ಹೋಗಿ ಕೇತು ಪ್ರಭಾವಕ್ಕೊಳಗಾಗಿರಿಂದ ಕೌಟುಂಬಿಕವಾದಂಥ ಮತ್ತು ಆರ್ಥಿಕವಾದಂಥ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಅಥವಾ ಉಳಿತಾಯ ಇಲ್ಲದಂಥ ವಾರವಾಗಿ ಪರಿವರ್ತನೆಯಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡಬೇಕಾಗತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದಾರ ಎಕ್ಸಾಮ್ ಅಟೆಂಡ್ ಮಾಡ್ತಾಯಿದ್ದೀರಿ, ಇಂಟ್ರ್ಯೂ ಅಟೆಂಡ್ ಮಾಡ್ತಾಯಿದ್ದೀರಿ ಅಂದಾಗ ಸ್ವಲ್ಪ ಇಂಟ್ರ್ಯೂನಲ್ಲಿ ಸ್ವಲ್ಪ ಹಿನ್ನಡೆಗಳು ಆಗಬಹುದು. ನೀವು ಯಾವುದಾದ್ರು ಕಂಪ್ನಿಗೆ ಯಾವುದೋ ಇಂಟ್ರ್ಯೂ ಅಟೆಂಡ್ ಮಾಡ್ತಿದ್ದೀರಿ ಅಂದರೆ ಸ್ವಲ್ಪ ಹಿನ್ನಡೆಗಳಾಗ್ಬೋದು. ಬಟ್ ವಿದ್ಯಾಭ್ಯಾಸ ಚೆನ್ನಾಗಿದೆ. ವಿದ್ಯಾರ್ಥಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿರುವಂಥ ಸಂದರ್ಭಗಳಲ್ಲೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಅದರಲ್ಲೇನು
ಮೈನಸ್ ಪಾಯಿಂಟ್ ನೋಡೋದಕ್ಕಾಗೋದಿಲ್ಲ. ಆದರೆ ಭಾವನಾತ್ಮಕವಾದಂಥ ಕೆಲವೊಂದು ಪೆಟ್ಟನ್ನು ನೋಡಬೇಕಾದಂಥ ಅನಿವಾರ್ಯತೆ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅಥವಾ ಪಾಲುದಾರರೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗ್ತಕ್ಕಂಥದ್ದು ಅಥವಾ ಪಾಲುದಾರಿಕೆ ವ್ಯವಹಾರಗಳು ಕೂಡ ಸ್ವಲ್ಪ ಮಂಕಾಗ್ತಕ್ಕಂಥ ಸಾಧ್ಯತೆಗಳಲ್ಲೂ ಕೂಡ ಕಾಣ್ತದೆ. ಆರೋಗ್ಯ ಭಾಳ ಜಾಗ್ರತೆಯಿಂದ ನೋಡಿಕೊಳ್ಬೇಕಾಗತ್ತೆ. ಏಕೆಂದರೆ ಸ್ವಲ್ಪ ಹಾಸಿಗೆ ಇಡತಕ್ಕಂಥದ್ದು ಅಥವಾ ರೆಸ್ಟ್ ಮಾಡಬೇಕಾದಂಥ ಅನಿವಾರ್ಯತೆಗಳು ಬರಬಹುದು. ಅದರಲ್ಲೂ ಕೂಡ ಶುಗರ್ ವ್ಯತ್ಯಾಸ ಇರುವಂಥವ್ರು, ಥೈರಾಯ್ಡ್ ಪ್ರಾಬ್ಲಮ್ಮು, ಹಾರ್ಮೋನ್ ಇಂಬ್ಯಾಲೆನ್ಸು, ಆರ್ಟಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥದ್ದು, ಈ ದುಷ್ಪರಿಣಾಮಗಳಿರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಅದರಲ್ಲೂ ಕೂಡ ಆರ್ಟಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಶುಭ ಕಾರ್ಯ ಸಂಬಂಧ ಪ್ರಯತ್ನ ಹಿನ್ನಡೆಗಳು ಅಂತಕ್ಕಂಥ ಸಂದರ್ಭ. ಅಷ್ಟಮವನ್ನು ನೋಡ್ತಾ ಇರ್ತಕ್ಕಂಥ ಅಷ್ಟಮಾಧಿಪತಿಯಾದಂಥನು ಸ್ವಕ್ಷೇತ್ರವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಆಯುಷ್ಯದ ಭೀತಿಗಳೇನು ಇರೋದಿಲ್ಲ. ಬಟ್ ಚತುರ್ಥ ಭಾವದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಅಷ್ಟಮಾಧಿಪತಿ ವಾಹನ ಚಾಲನೆ ಸ್ವಲ್ಪ ಜಾಗ್ರತೆಯಿಂದ ಮಾಡಿ, ಅಷ್ಟೇ. ಮಿಕ್ಕಿದ್ದೇನೋ ಸಮಸ್ಯೆಗಳಿರೋದಿಲ್ಲ. ಮತ್ತು ಉನ್ನತ ವಿದ್ಯಾಭ್ಯಾಸ ಚೆನ್ನಾಗಿದೆ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅಸಮಾಧಾನ, ಅತೃಪ್ತಿ ಅನ್ನೋ ರೀತಿಯಾದಂಥ ಸ್ಥಿತಿ, ಅಥವಾ ಮಾಡಿದ್ದ ಕೆಲಸಕ್ಕೆ ತಕ್ಕನಾದಂಥ ಪ್ರತಿಫಲ ಸಿಗದೇ ಇರತಕ್ಕಂಥ ರೀತಿಯಲ್ಲಿ ಒದ್ದಾಟ ಆಗಬಹುದು. ಈ ಒಂದು ವಾರದಲ್ಲಿ ಶನಿ ಇರುವಂಥದ್ದೇ ವ್ಯಯಸ್ಥಾನದಲ್ಲಿ ನಿದ್ರಾ ಭಾವ ಜಾಸ್ತಿ ಆಗುವಂಥ ಸಂದರ್ಭ, ನಿದ್ರೆ ಜಾಸ್ತಿ ಹೇಳಿತಕ್ಕಂಥ ಸ್ಥಿತಿಯನ್ನು ಈ ವಾರದಲ್ಲಿ ಸಾಮಾನ್ಯವಾಗಿ ಮೇಷರಾಶಿಗಳು ನೋಡ್ತೀವಿ. ಇನ್ನು ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಎಲ್ಲಾದರೂ ಹನುಮಂತನ ದೇವಸ್ಥಾನವಿದ್ದರೆ ಹನುಮಂತನಿಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಒಳ್ಳೆಯ ಫಲವನ್ನು ನೀವು ನೋಡೋದಕ್ಕೆ ದಾರಿಯಾಗ್ತದೆ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ರಾಶಿಯಾಧಿಪತಿಯಾದಂಥ ಗ್ರಹಣಕ್ಕೆ ಒಳಗಾಗಿದ್ದಾನೆ. ಹಾಗಾಗಿ ಏನಾಗುತ್ತೆ, ಇಲ್ಲಿವರೆಗೂ ಒದ್ದಾಡಿರ್ತೀರಿ. ಕಳೆದ ವಾರನೂ ಹೇಳಿದ್ದೆ, ಇಲ್ಲಿವರೆಗೂ ಒದ್ದಾಡಿರ್ತೀರಿ. ಈಗ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ರೀತಿಯಲ್ಲಿ ವಾರ ಮಧ್ಯಭಾಗದಿಂದ ಆಚೆಗೆ ನೀವು ನೋಡೋದಕ್ಕೆ ದಾರಿ ಆಗಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋವಂಥ ಪರಿಸ್ಥಿತಿಗಳು, ಮತ್ತು ಸ್ವಲ್ಪ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸ್ವಲ್ಪ ದಾರಿಗಳು, ಸಹಕಾರ ಅನ್ನೋ ರೀತಿಯಾದಂಥ ಸ್ಥಿತಿ. ಕೆಲಸಗಾರರ ಕೊರತೆ ವಿಪರೀತ ಆಗಿರ್ತದೆ ಇಲ್ಲಿವರೆಗೆ. ಈ ವಾರವೂ ಇರುತ್ತೆ, ಬಟ್ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಕೆಲಸಗಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಾಲದ ಪರಿಮಿತಿಗಳು ಸ್ವಲ್ಪ ಎಲ್ಲೂ ಸಮಸ್ಯೆಯನ್ನು ತರಬಹುದು. ಸ್ವಲ್ಪ ಜಾಗ್ರತೆ ಸಾಲದ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಅಥವಾ ಈ ಸಂದರ್ಭ ಸಾಲ ಮಾಡಿದ್ದು ತುಂಬ ದೀರ್ಘಾವಧಿಯವರೆಗೆ ತೀರ್ಸೋಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳು ಬರಬಹುದು. ಆರೋಗ್ಯ ತುಂಬ ಡಿಪ್ರೆಷನ್ ಆಗ್ತಕ್ಕಂಥದ್ದು, ಅಥವಾ ಡೀಪಾಗಿ ಯಾವುದಾದ್ರು ಯೋಚನೆಗಳು ತೆಗೆದುಕೊಳ್ತಕ್ಕಂಥದ್ದು, ತುಂಬ ಡೀಪಾಗಿ ಏನಾದರೂ ಒಂದು ಕಾರಣವಿಲ್ಲದೇ ಇರತಕ್ಕಂಥ ಕೆಲವೊಂದು ಆಲೋಚನೆಗಳು, ನಿಮ್ಮ ಜೀವನಕ್ಕೂ ಅದಕ್ಕೂ ಸಂಬಂಧನೇ ಇರಲ್ಲ, ಆ ರೀತಿಯಾದಂಥ ಆಲೋಚನೆಗಳನ್ನು ಸಾಮಾನ್ಯವಾಗಿ ಈ ಗ್ರಹಣಕ್ಕೊಳಗಾಗಿರ್ತಕ್ಕಂಥ ರಾಷ್ಟ್ರಾಧಿಪತಿ ನಿಮಗೆ ಕನ್ನಿಸುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಲ್ಲಿ ಕೌಟುಂಬಿಕವಾದಂಥ ಕಲಹ, ಅಂದರೆ ಇಲ್ಲಿವರೆಗೆ ಬುಧ ಬಲವಾಗಿದ್ದ, ಈಗ ಬಲಹೀನನಾಗ್ತಾನೆ. ಯಾಕೆಂದರೆ ರವಿಯಿಂದ ಇಂದಿನ ಡಿಗ್ರಿಗೆ ಹೋಗ್ತಾನೆ. ಅಂದರೆ ಉತ್ತರ ಭಾಗದಲ್ಲಿರ್ತಕ್ಕಂಥ ಒಂದು ಬುಧ ಮತ್ತು ರವಿಯಿಂದ ಹಿಂದಕ್ಕೆ ಹೋಗ್ತಾನೆ. ಹಾಗಾಗಿ ಏನಾಗ್ತದೆ, ಸಾಮಾನ್ಯವಾಗಿ ಏನಾಗುತ್ತೆ, ಧನಾಧಿಪತಿ ಧನಪ್ರಭಾವದಲ್ಲೇ ಸ್ವಕ್ಷೇತ್ರದಲ್ಲಿ ವಕ್ರನಾದ ಅಂದಾಗ ಅನಗತ್ಯವಾದಂಥ ಖರ್ಚುಗಳು ಬರಬಹುದು. ಅನಗತ್ಯವಾದಂಥ ಆರ್ಥಿಕವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು, ಅಥವಾ ತೊಂದರೆ ಆಗುವಂಥ ಆರ್ಥಿಕವಾದಂಥ ಇನ್ವೆಸ್ಟ್ಮೆಂಟನ್ನು ಮಾಡುವಂಥ ಸಂದರ್ಭಗಳು, ಅನಗತ್ಯವಾದಂಥ ತಿರುಗಾಟಕ್ಕೆ ಕೈ ಹಾಕುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಮೊದಲೇ ರಾಷ್ಟ್ರಾಧಿಪತಿನೂ ಅಂಥ ಬಲವಾಗಿಲ್ಲ, ಧನಾಧಿಪತಿಯಾದಂಥವನು ಬಲವಾಗಿಲ್ಲ, ಪೂರ್ವ ಪುಣ್ಯಾಧಿಪತಿಯಾದಂಥವನು ಕೂಡ ಬಲವಾಗಿಲ್ಲ. ಹಾಗಾಗಿ ಏನಾಗುತ್ತೆ, ನಿಮಗೆ ಅದೃಷ್ಟ ಕೈ ಕೊಡುವಂಥ ಸಂದರ್ಭಗಳು ಬರಬಹುದು. ಜಾಗ್ರತೆಯಿಂದ ಹೋಗಬೇಕಾಗತ್ತೆ. ವಿದ್ಯಾಭ್ಯಾಸ ಸ್ವಲ್ಪ ಅಡೆತಡೆಗಳು ಮತ್ತು ಒತ್ತಡವನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ಇರುತ್ತೆ. ವಿದ್ಯಾಭ್ಯಾಸದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಭಾವನಾತ್ಮಕವಾದಂಥ ಒದ್ದಾಟ ಮತ್ತು ತೊಳಲಾಟಗಳು ಹೆಚ್ಚಾಗಿರುತ್ತೆ. ಅದರಲ್ಲೂ ಕೂಡ ಬಂಧುಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಶುಭ ಕಾರ್ಯ ಪ್ರಯತ್ನ ಸಹಕಾರಿಯಾಗಿ ನಿಂತಿರ್ತದೆ. ಯಾವುದೋ ಶುಭ ವಾರ್ತೆಗಳು ಬರುವಂಥ ಸಂದರ್ಭಗಳು ಬರಬಹುದು. ಇಂಥ ಕಡೆ ಹೆಣ್ಣಿದೆ, ಇಂಥ ಕಡೆ ಗಂಡಿದೆ ಅನ್ನೋ ರೀತಿಯಲ್ಲಿ ಶುಭ ವಾರ್ತೆಗಳು ಬರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ದಶಮಾಧಿಪತಿ ಉದ್ಯೋಗದ ಏನು ಕೆಲಸ ಕಾರ್ಯಗಳನ್ನು ಮಾಡಿರ್ತೀರಿ ಅದಕ್ಕೆ ನಿರೀಕ್ಷಿತವಾದಂಥ ಫಲ ಇಲ್ಲಿವರೆಗೆ ಸಿಕ್ಕಿತ್ತು, ನಿಮಗೆ ಇನ್ನು ಮುಂದೆ ಆ ನಿರೀಕ್ಷಿತವಾದಂಥ ಫಲ ಸಿಗುವಂಥ ಸಾಧ್ಯತೆಗಳು
ತುಂಬ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಉದ್ಯೋಗ ನಷ್ಟಗಳನ್ನು ಕೂಡ ಮಾಡಬಹುದು, ಅಥವಾ ಬಂದಂಥ ಅವಕಾಶ ಕೈತಪ್ಪಿ ಹೋಗುವಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗತ್ತೆ ವೃಷಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ. ಸ್ವಲ್ಪ ವೃಷಭರಾಶಿನವರಿಗೆ ಅಂಥ ಉತ್ತಮವಾದಂಥ ಫಲವನ್ನು ನೋಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಯಾಕೆಂದರೆ ರಾಶಿನಲ್ಲಿ ಇರ್ತಕ್ಕಂಥ ಕುಜ ತುಂಬ ಆತ್ರ ಮುಂಗೋಪ ಇವೆಲ್ಲವನ್ನು ಕಟ್ತಾ ಇರ್ತಾನೆ, ದುಡುಕತನವನ್ನು ತರ್ತಾನೆ, ದುಡುಕಿನ ಮಾತನ್ನು ತರ್ತಾನೆ. ಅದ್ರ ಜೊತೆಯಲ್ಲಿ ಇವೆಲ್ಲವೂ ಕೂಡ ಸೇರಿಕೊಂಡಿರೋದ್ರಿಂದ ಬೇರೆ ಗ್ರಹಗಳಿಂದ ನಿಮಗೆ ಈ ವಾರ ಅಂಥ ಶುಭಪ್ರದವನ್ನು ನೋಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಆದರೂ ಕೂಡ ನಿಮಗೆ ಅನುಕೂಲವಾಗಬೇಕು. ಯಾಕಂದರೆ ಶನಿ ಬಲ ಇದ್ರೂ ಕೂಡ ಅವನು ಪೂರ್ವಾರ್ಜಿತವಾದಂಥ ಪುಣ್ಯಫಲದಿಂದಲೋ ಅಥವಾ ಹಿರಿಯರ ಆಶೀರ್ವಾದದಿಂದಲೋ ಅಥವಾ ಹಿರಿಯರ ಒಂದು ಕೃಪಾಶೀರ್ವಾದ ಅಂತಕ್ಕಂಥ ರೀತಿಯಲ್ಲೋ ಅಥವಾ ಸಹಕಾರ ಅಂತಕ್ಕಂಥ ರೀತಿಯಲ್ಲೋ ಸಿಗೋದ್ರಿಂದ ನಿಮಗೆ ಆಗುವಂಥ ಸಮಸ್ಯೆಗಳಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿರ್ತದೆ. ಹಾಗಾಗಿ ಪರಿಹಾರ ಸಾಧ್ಯವಾದಷ್ಟು ಕೂಡ ಗಣಪತಿಯ ನಾಮಸ್ಮರಣೆ ಬಹಳ ಸೂಕ್ತ ಈ ಒಂದು ವಾರ ವೃಷಭ ರಾಶಿನವ್ರಿಗೆ. ಮಿಥುನ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಕೈ ಕೊಡುವಂಥ ಸಂದರ್ಭಗಳು ಬರುತ್ತೆ, ಅಥವಾ ಸ್ವಲ್ಪ ನಷ್ಟಗಳನ್ನು ತರಬಹುದು. ಇನ್ವೆಸ್ಟ್ಮೆಂಟಲ್ಲಿ ಸಮಸ್ಯೆಗಳಾಗುವಂಥ ಸ್ಥಿತಿ, ವಿದ್ಯಾಭ್ಯಾಸ ಪ್ರಗತಿ, ವಿದ್ಯಾನುಕೂಲವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆ ಅಂತಕ್ಕಂಥದ್ದಿದ್ರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಲ್ಲ, ಅಥವಾ ಅವಕಾಶಗಳು ಬಂದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ನಿಮ್ಮದೇ ಆದಂಥ ಈಗೋನೋ ಅಥವಾ ಅಹಂಕಾರನೋ ಅಥವಾ ಗ್ರೇಟ್ನೆಸ್ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಯೋ ಬರಬಹುದು. ನಾನು ಯಾಕೆ ಅವ್ರ ಮುಂದೆ ತಲೆಬಾಗಲಿ, ನಾನು ಯಾಕೆ ಅವ್ರ ಮುಂದೆ ಕೈ ಚಾಚಲಿ, ನಾನು ಯಾಕೆ ಅವ್ರಿಗೆ ಕೆಲಸ ಒಪ್ಕೊಳ್ಳಿ, ಈ ರೀತಿಯಲ್ಲಿ ಬರಬಹುದು. ಸ್ವಲ್ಪ ನೋಡಿಕೊಂಡು ಮೂವ್ ಮಾಡ್ತಕ್ಕಂಥದ್ದು ಸೂಕ್ತ. ಇನ್ನು ಬಂಧು ಬಾಂಧವರು ವಿಚಾರ ಸಂಬಂಧಪಟ್ಟಂತೆ ಯಾವ ಪ್ರಯೋಜನವೂ ಇಲ್ಲ. ಈ ವಾರ ಮಾತ್ರ ಯಾವ ಪ್ರಯೋಜನವೂ ಕೂಡ ಬಂಧು ಬಾಂಧವರಿಂದ ಸಿಗುವುದಿಲ್ಲ ಅಂತಕ್ಕಂಥ ಸ್ಥಿತಿ. ಶುಕ್ರಕೇತು ಸಮ್ಮಿಲನ, ಹಾಗಾಗಿ ಪಂಚಮಾಧಿಪತಿ ಪ್ರಭಾವ, ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು. ಅಥವಾ ಮಿಥುನ ರಾಶಿ ಮಕ್ಕಳು ಯಾರಾದರೂ ಇದ್ದಂಥ ಪಕ್ಷದಲ್ಲಿ ಅವರಿಗೆ ಬಾಲಗ್ರಹ ದೋಷಗಳು ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಆರೋಗ್ಯ ಸ್ವಲ್ಪ ಆಹಾರ ಜಾಗ್ರತೆಯಿಂದ ಸೇವಿಸಿ. ನೀರಿನ ವ್ಯತ್ಯಾಸಗಳು ಅನಾರೋಗ್ಯವನ್ನು ತರಬಹುದು. ಅನಾರೋಗ್ಯವಂತಂದು ಸ್ವಲ್ಪ ಕಫ ಅದು ಇದು ಅನ್ನೋ ರೀತಿಯಲ್ಲಾಗಿ, ಸ್ವಲ್ಪ ಜ್ವರ ಅನ್ನೋ ರೀತಿಯಲ್ಲಾಗಿ ಸ್ವಲ್ಪ ರೆಸ್ಟ್ ಮಾಡಬೇಕಾದಂಥ ಪರಿಸ್ಥಿತಿಗಳು ಬರಬಹುದು. ಸಂಗಾತಿಯ ಒಂದು ಸೋಮಾರಿತನವೋ ಜಿಗುಪ್ಸೆಯೋ ಆಲಸ್ಯತನದ ಪ್ರಭಾವವೋ ಸ್ವಲ್ಪ ಬೇಸರವನ್ನು ತರ್ತದೆ. ವಾರ ಮಧ್ಯಭಾಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಷ್ಟಮಾಧಿಪತಿ ದಶಮ ಪ್ರಭಾವ, ಉದ್ಯೋಗದಲ್ಲಿ ಅಡೆತಡೆಗಳು. ಮಾಡುವಂಥ ಕೆಲಸ ಎಷ್ಟು ಮಾಡಿದರೂ ಸಾಗೋದೇ ಇಲ್ಲ. ಮಾಡ್ತಲೇ ಒಂದು ಅರ್ಧ ಗಂಟೆ ಕೆಲಸ ಮುಗಿಸ್ಬೋದು ಅಲ್ವಾ ಅಂದ್ಕೊತೀರಿ. ಎಳ್ಕೊಂಡು 8 ಅವರ್ 10 ಅವರ್ ಆದರೂ ಮುಗಿಯೋದೇ ಇಲ್ಲ. ಆ ರೀತಿಯಲ್ಲಿ ಆಗ್ಬಿಡ್ತದೆ. ತುಂಬ ಎಳೆದಾಡ್ತದೆ. ಲಾಭದ ಪ್ರಮಾಣ ಕುಂಠಿತ. ಒಟ್ಟಿನಲ್ಲಿ 100 ರೂಪಾಯಿ ಲಾಭ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರೆ ಒಂದು 10 ರೂಪಾಯಿ 20 ರೂಪಾಯಿ ಇನ್ನೋ ರೀತಿಯಾದಂಥ ಸ್ಥಿತಿ. ಒಂದು ಕಡೆಯಿಂದ ಉಳಿತಾಯವೂ ಇಲ್ಲ, ಒಂದು ಕಡೆಯಿಂದ ನಿಮ್ಮ ಪರಿಸ್ಥಿತಿಯೂ ಸರಿ ಇಲ್ಲ, ಒಂದು ಕಡೆಯಿಂದ ಲಾಭದವೂ ಕೂಡ ಕುಂಠಿತವಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಸ್ವಲ್ಪ ಒದ್ದಾಟಕ್ಕೆ ಸಿಕ್ಕಿ ಹಾಕಿಕೊಳ್ತಕ್ಕಂಥ ಸ್ಥಿತಿಯನ್ನು ನೋಡ್ತೀರಿ. ಆದರೆ ವಿದೇಶದಲ್ಲಿ ಅಥವಾ ಬೇರೆ ರಾಜ್ಯ ಅಥವಾ ಬೇರೆ ದೇಶದಲ್ಲಿ ಏನಾದರೂ ಅವಕಾಶವನ್ನು ಹುಡುಕ್ತಾ ಇದ್ದರೆ ಅಲ್ಲೊಂದು ಪ್ಲಸ್ ಪಾಯಿಂಟ್ ಇದೆ ಮಿಥುನ ರಾಶಿಯವರಿಗೆ. ಪರಿಹಾರ ಕುಲದೇವತೆಗೆ ತುಳಸಿ ಅರ್ಚನೆ ಬಹಳ ಶ್ರೇಷ್ಠ ಈ ವಾರ ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡುವಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ನಿಮಗೆ ವಾರ ಆರಂಭ ಶುಭಪ್ರದವಾಗಿರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಅಂದರೆ ಮಂಗಳವಾರದ ನಂತರ ನಿಮಗೆ ಸ್ವಲ್ಪ ಹಿನ್ನಡೆಗಳು ಆಗುವಂಥ ಸ್ಥಿತಿಯನ್ನು ಕಾಣ್ತೀರಿ. ಸ್ವಲ್ಪ ಒತ್ತಡವನ್ನು ಅನುಭವಿಸ್ತಕ್ಕಂಥ ಸ್ಥಿತಿ. ಅಮಾವಾಸ್ಯೆಯಿಂದ ಆಚೆಗೆ ನಿಮಗೆ ಅಷ್ಟೊಂದು ಶುಭಪ್ರದವಲ್ಲ ಅನ್ನೋ ರೀತಿಯಾದಂಥ ಸಂದರ್ಭ. ಲಾಭದ ಪ್ರಮಾಣ ಕುಂಠಿತ. ಅವಕಾಶಗಳು ಅಂದರೆ ಸೇವಿಂಗ್ಸ್ ಇಲ್ಲ, ಉಳಿತಾಯದ ಪ್ರಮಾಣ ಕಡಿಮೆ ಅನ್ನೋ ರೀತಿಯಾದಂಥ ಸ್ಥಿತಿ. ಬಂಧು ಬಾಂಧವರಿಂದ ಸ್ವಲ್ಪ ಒತ್ತಡವನ್ನು ಅನುಭವಿಸಬೇಕು, ನಷ್ಟವನ್ನು ನೋಡಬೇಕು, ಸ್ವಲ್ಪ ಕಿರಿಕಿರಿಗಳ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಮನಸ್ಸು ತುಂಬ ಕಸಿವಿಸಿ ನಡೆಯುತ್ತದೆ. ಯಾಕಂಗಾಗತ್ತೆ? ನೀವು ನಿರೀಕ್ಷಣೆ ಮಾಡೋದಕ್ಕಾಗಲ್ಲ. ಯಾಕಂದರೆ ಚತುರ್ಥಾಧಿಪತಿ ಕೇತು ಪ್ರಭಾವ ಕಸಿವಿಸಿ ಆಗಲೇಬೇಕು.
ಒಂಥರ ಹೇಳಿಕೊಳ್ಳಲಾರದಂಥ ಕೆಲವೊಂದು ತೊಳಲಾಟಗಳನ್ನು ಮಾನಸಿಕವಾಗಿ ಅನುಭವಿಸಬೇಕು ಅನ್ನೋ ರೀತಿಯಾದಂಥ ಏನೋ ಒಂಥರ ಭಯ, ಗಾಬರಿ, ಒಂಥರ ಸಂಕಟ, ಈ ವೇದನೆಗಳನ್ನು ನೋಡ್ತೀರಿ. ಮಕ್ಕಳಿಂದ ಸ್ವಲ್ಪ ಅನುಕೂಲವಾಗುವಂಥ ಪರಿಸ್ಥಿತಿಗಳು ಬರ್ತದೆ. ವಿದ್ಯಾಭ್ಯಾಸ ಪರವಾಗಿಲ್ಲ, ಅಂಥ ಏನು ಮೈನಸ್ ಅನ್ನೋ ರೀತಿಯಾದ ಕಂಡೀಷನ್ಸ್ ಇರೋದಿಲ್ಲ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಈ ಸ್ವಲ್ಪ ಮೊಣಕಾಲು ನೋವಿರ್ತಕ್ಕಂಥವ್ರು, ಸ್ವಲ್ಪ ಜಾಯಿಂಟ್ಸ್ ಪೇಯ್ನ್ ಇರ್ತಕ್ಕಂಥವ್ರು, ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ತಕ್ಕಂಥವ್ರು, ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಡಸ್ಟ್ ಅಲರ್ಜಿ ಅಂಥವು ಸ್ವಲ್ಪ ಹೆಚ್ಚಾಗಿ ನಿಮಗೆ ಪರಿಣಾಮವನ್ನು ಬೀರಬಹುದು. ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ನಷ್ಟ ಅಥವಾ ಹಿನ್ನಡೆ ಅಂತಕ್ಕಂಥ ಸಂದರ್ಭ. ಪಾಲುದಾರಿಕೆ ವ್ಯವಹಾರ ನಷ್ಟಗಳನ್ನು ತರುವಂಥ ಸ್ಥಿತಿಯನ್ನು ಕಾಣ್ತದೆ. ಅಷ್ಟಮ ರಾಹು ಅಂತಕ್ಕಂಥ ನಿಮ್ಮನ್ನು ಕೆಡಿಸ್ತಾನೆ. ಕುಟುಂಬ ಕೇತು ಅಂತಕ್ಕಂಥ ಕುಟುಂಬವನ್ನು ಕೂಡ ಕೆಡಿಸ್ತಾನೆ. ಅದರಲ್ಲೂ ಕೂಡ ಈ ಸಂದರ್ಭ ಕಳೆದ ವಾರವೂ ಹೇಳಿರ್ತದೆ. ಸಾಮಾನ್ಯವಾಗಿ ಇಡೀ ಕುಟುಂಬಕ್ಕೆ ಏನೋ ದೃಷ್ಟಿ ಆಗಿಬಿಟ್ಟಿದೆ, ಏನೋ ಶಾಪ ತಟ್ಬಿಟ್ಟಿದೆ, ಏನೋ ಮಾಟ ಮಂತ್ರ ಆಗಿಬಿಟ್ಟಿದೆ ಅನ್ನೋ ರೀತಿಯಾದಂಥ ಒಂದು ಅನುಭವ ಅಥವಾ ಆ ಪ್ರಭಾವವೂ ಕೂಡ ನಿಮಗೆ ಗೋಚರಿಸುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಒಂದು ಅದೃಷ್ಟ ಒಂದಿದೆ ಇಲ್ಲಿ, ಏನಂದರೆ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ನಿಧಾನವಾದ್ರೂ ಕೂಡ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡ್ತೀರಿ. ನೀವು ಕೆಲಸ ಮಾಡದೇ ಇದ್ರೂ ಕೂಡ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಪ್ಲಸ್ ಆಗುತ್ತೆ. ಅಂದರೆ ಯಾರೋ ಕೆಲಸ ಮಾಡ್ತಾರೆ, ಕ್ರೆಡಿಟ್ ನಿಮಗೆ ಸಿಗುವಂಥ ಸಂದರ್ಭ. ಈ ಅದೃಷ್ಟವನ್ನು ಕೆಲವರು ಪಡ್ಕೊಂಡಿರ್ತಾರೆ. ಯಾರೋ ಕಷ್ಟ ಬೀಳ್ತಾರೆ, ಇನ್ಯಾರೋ ತಿಂತಾರೆ ಅಂತಾರಲ್ಲ, ಆ ಟೈಪ್ ತುಂಬ ಜನಗಳ ಜೀವನದಲ್ಲಿ ಅದು ನೋಡಿರ್ತೀರಿ. ನೀವು ಕೂಡ ನಾವು ಕೂಡ ನೋಡಿರ್ತೀವಿ. ಆ ರೀತಿಯಲ್ಲಿ ಇರುತ್ತೆ ಈ ಒಂದು ವಾರ ಕಟಕ ರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶನಿಗೆ ಸಂಬಂಧಪಟ್ಟಂತೆ, ಸಿಂಹರಾಶನಿಗೆ ಲಾಭದಲ್ಲಿರ್ತಕ್ಕಂಥ ರವಿ ರಾಷ್ಟ್ರಾಧಿಪತಿ ಲಾಭದಲ್ಲಿದ್ದ, ಬಟ್ ಹೇಗೋ ಆಗ ಬ್ಯಾಲೆನ್ಸ್ ಮಾಡೋದಕ್ಕೆ ದಾರಿ ಇತ್ತು. ಈಗ ವ್ಯಯಕ್ಕೆ ಬರ್ತಾ ಇದ್ದಾನೆ ಗುರುವಾರದ ನಂತರ. ಈಗಾಗಲೇ ಒಂದೆರಡು ದಿವಸ ವಾರ ಆರಂಭ ಸ್ವಲ್ಪ ಹಾಗೆ ಹೀಗೆ ಅಂತ ಅನ್ನೋ ರೀತಿಯಲ್ಲಿ ಸ್ವಲ್ಪ ಗುಡುಗಿಸಿದ್ರು ಕೂಡ ಅಮಾವಾಸ್ಯೆ ನಂತರ ನಿಮಗೆ ಎಲ್ಲ ಸ್ವಲ್ಪ ಕಷ್ಟಗಳು ಅಂತಕ್ಕಂಥ ರೀತಿಯಲ್ಲೋ, ನಷ್ಟಗಳು ಅನ್ನೋ ರೀತಿಯಾದಂಥ ಪರಿಸ್ಥಿತಿಯೋ, ಅಥವಾ ಇನ್ವೆಸ್ಟ್ಮೆಂಟಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಅಥವಾ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ ಮಾಡೋದಕ್ಕೆ, ಅದಕ್ಕೆ ಬೇಕಾದಂಥ ತಯಾರಿ, ಸಾಲ, ಮತ್ತೊಂದು ಅನ್ನೋ ರೀತಿಯಲ್ಲಿ ಹುಡುಕಾಟ, ಈ ಸ್ಥಿತಿಯನ್ನು ನೋಡಬೇಕಾಗತ್ತೆ. ಆರ್ಥಿಕವಾದಂಥ ಸ್ಥಿತಿ ಬರುತ್ತೆ, 100 ಬರುತ್ತೆ, 200 ಹೋಗುತ್ತೆ ಅನ್ನೋ ರೀತಿಯಾದಂಥ ಸಂದರ್ಭ. ಬರುವಂಥದ್ದು ಹಾಗೆ, ಹೋಗುವಂಥದ್ದು ಹಾಗೆ. ಹಾಗಾಗಿ ಉಳಿತಾಯವಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡಬೇಕಾಗತ್ತೆ. ಬಂಧು ಬಾಂಧವರ ಸಹಕಾರ ನಿಮಗೆ ಸಿಗೋದಿಲ್ಲ. ಪ್ರಯಾಣ ಅನಾನುಕೂಲಗಳಾಗಬಹುದು ಅಥವಾ ತೊಂದರೆಗಳಾಗಬಹುದು. ಜಾಗ್ರತೆ ಪ್ರಯಾಣ ಹೋಗುವಂಥವ್ರು. ಗಂಟಲಿಗೆ ಸಂಬಂಧಪಟ್ಟ ಸ್ವಲ್ಪ ಕೆಲವು ಈಚಿಂಗ್ ಅಥವಾ ಇನ್ಫೆಕ್ಷನ್ ಆಗುವಂಥದ್ದು, ಕೆಮ್ಮು ಬರತಕ್ಕಂಥದ್ದು, ಈ ಸ್ಥಿತಿಯನ್ನು ನೋಡಬಹುದು. ಸಾಮಾನ್ಯವಾಗಿ ಭೂಮಿ ವ್ಯವಹಾರಗಳು, ಸಾಮಾನ್ಯವಾಗಿ ಕಳೆದ ವಾರವೂ ಹೇಳಿದ್ದೆ ಅನಿಸುತ್ತೆ, ಭೂಮಿ ವ್ಯವಹಾರ ಚೆನ್ನಾಗಾಗತ್ತೆ. ಅಥವಾ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥವ್ರಿಗೆ ಒಳ್ಳೆಯ ಅನುಕೂಲದ ಸ್ಥಿತಿ. ವಿದ್ಯಾಭ್ಯಾಸ ಚೆನ್ನಾಗಿದೆ. ಆದರೆ ಈ ಎಕ್ಸಾಮ್ಸ್ ಅಟೆಂಡ್ ಮಾಡುವಂಥವರು, ಯಾವುದೋ ಪತ್ರ ವ್ಯವಹಾರ, ರಿಜಿಸ್ಟ್ರೇಷನ್ನು, ಇವ್ಯಾವುದಕ್ಕೂ ಕೂಡ ಶುಭಪ್ರದವಲ್ಲ ಅಂತಕ್ಕಂಥ ರೀತಿಯಲ್ಲಿದೆ. ಪಂಚಮ ಪ್ರಭಾವ ಅಂತಕ್ಕಂಥವನು ಸ್ವಲ್ಪ ಮಕ್ಕಳಿಂದ ಒತ್ತಡವನ್ನು ಅನುಭವಿಸಬೇಕಾಗತ್ತೆ. ಮಕ್ಕಳಿಂದ ನೋವು ನಿರಾಸೆಗಳನ್ನು ಅನುಭವಿಸಬೇಕಾಗತ್ತೆ. ಭಾವನಾತ್ಮಕವಾದಂಥ ನಷ್ಟವನ್ನು ನೋಡಬೇಕಾಗತ್ತೆ. ಭಾವನಾತ್ಮಕವಾದಂಥ ಒತ್ತಡವನ್ನು ಅನುಭವಿಸಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ ಈ ಒಂದು ವಾರದಲ್ಲಿ. ಷಷ್ಠಾಧಿಪತಿ ಅಷ್ಟಮ ಪ್ರಭಾವ. ಆಕಸ್ಮಿಕವಾಗಿ ಯಾವುದೋ ಉದ್ಯೋಗ ಅವಕಾಶ ಬರಬಹುದು. ಇಲ್ಲಿ ಕೆಲಸ ಇದೆ, ಇಲ್ಲಿ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಬರಬಹುದು, ನೋಡಿಕೊಳ್ಳಿ. ಸಂಗಾತಿಯೊಂದಿಗೆ ಕಲಹವಾಗುವಂಥ ಸ್ಥಿತಿಯೂ ಕೂಡ ಇರುವಂಥ ಸಂದರ್ಭಗಳಿದೆ. ಅದೃಷ್ಟ ಅಂತಕ್ಕಂಥದ್ದು ವಾರ ಮಧ್ಯಭಾಗದವರೆಗೆ ನಿಮಗೆ ದೃಷ್ಟ ಇರುತ್ತೆ. ಅಂದರೆ ಎಷ್ಟೇ ಒತ್ತಡ, ಕಿರಿಕಿರಿ, ಮತ್ತೊಂದು ಇದ್ರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಎಲ್ಲಿವರೆಗೆ ಗುರುವಾರದವರೆಗೆ ನಿಮಗೆ ಅದೃಷ್ಟ ಅಂತಕ್ಕಂಥದ್ದು ಸ್ವಲ್ಪ ಕೈ ಹಿಡಿದಿದೆ. ಅದೃಷ್ಟ ಲಕ್ ಸಾಮಾನ್ಯಕ್ಕೆ ವರ್ಕ್ ಆಗೋಂಥ ಸಂದರ್ಭ ಇದೆ ಸಿಂಹರಾಶಿನವ್ರಿಗೆ. ಹಾಗಾಗಿ ಅಂಥ ಒಂದು ಗಂಭೀರವಾದ ಸಮಸ್ಯೆಗಳನ್ನು ಎದುರಿಸುವಂಥ ಸಂದರ್ಭ ಕಡಿಮೆ, ಬಟ್ ಇರುತ್ತೆ.
ಆ ಒಂದು ಪರಿಸ್ಥಿತಿ ವಾತಾವರಣಗಳೆಲ್ಲವೂ ಕೂಡ ಇರುತ್ತೆ. ಇದ್ರೂ ಕೂಡ ಲಕ್ ಕೈ ಹಿಡಿಯೋದ್ರಿಂದ ಅದೃಷ್ಟ ಅಂತಕ್ಕಂಥದ್ದು ನಿಮ್ಮನ್ನು ಸ್ವಲ್ಪ ಕೈ ಹಿಡಿದು ಎತ್ತುವಂಥ ಸಂದರ್ಭಗಳು ಇರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಶಿವಪಂಚಾಕ್ಷರಿ ನಾಮಜಪ ಬಹಳ ಸೂಕ್ತ ಈ ವಾರ ಸಿಂಹರಾಶಿನವ್ರಿಗೆ. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಕನ್ಯಾ ರಾಶಿನವ್ರಿಗೆ ರಾಶ್ಯಾಧಿಪತಿಯಾದಂಥವನು ವಕ್ರನಾಗಿದ್ದಾನೆ, ಬಲವಾಗಿದ್ದ. ಹಾಗಾಗಿ ತುಂಬ ಶುಭಪ್ರದವಾಗಿಯೇ ನಿಮಗೆ ಪರಿಣಾಮವನ್ನು ಬೀರಿದೆ. ಆದರೆ ಈಗ ಈ ವಾರ ಆ ಶುಭಪ್ರದವಾದಂಥ ಪರಿಣಾಮವನ್ನು ನೋಡಬಹುದಾ ಅಂತಕ್ಕಂಥ ನೋಡಿದಾಗ ಇಲ್ಲ, ಬಲಹೀನನಾಗ್ತಾನೆ ಬುಧ ಅಂತಕ್ಕಂಥವನು. ಆಗ ಏನಾಗುತ್ತೆ, ನಿಮಗೆ ಎಲ್ಲ ಉಲ್ಟ ಹೊಡೆಯುವಂಥ ಸಂದರ್ಭ ಅಥವಾ ತಟಸ್ಥವಾಗುವಂಥ ಪರಿಸ್ಥಿತಿ. ಅಥವಾ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಅನುಕೂಲವೂ ಇಲ್ಲ, ಅನಾನುಕೂಲವೂ ಇಲ್ಲ ಅನ್ನೋ ರೀತಿಯಾದಂಥ ಏನೋ ಸಾಕ್ತದೆ, ಹೋಗುತ್ತೆ ಬಂಡಿ, ಹೋಗುತ್ತೆ ಅನ್ನೋ ರೀತಿಯಲ್ಲಿ ಹೋಗುವಂಥ ಸಂದರ್ಭಗಳು ಬರಬಹುದು. ಸೇವಿಂಗ್ಸ್ ಅಂತೂ ಇಲ್ಲವೇ ಇಲ್ಲ, ಉಳಿತಾಯ ಮಾಡೋದಕ್ಕಾಗೋದೇ ಇಲ್ಲ, ಯಾವುದೋ ಹೊಸ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕಾಗೋದೇ ಇಲ್ಲ, ಇನ್ವೆಸ್ಟ್ಮೆಂಟಲ್ಲಿ ಯಾವುದೂ ಕೂಡ ಪರಿಣಾಮವನ್ನು ಬೀರೋದೇ ಇಲ್ಲ ಅಂತಕ್ಕಂಥ ಸಂದರ್ಭ. ಆದರೆ ಲಾಭದಲ್ಲಿರ್ತಕ್ಕಂಥ ರವಿ ಗುರು ಅಂತಕ್ಕಂಥ ನಿಮಗೆ ವರದಾನವಾಗಬೇಕು. ಆದರೆ ದುರಾದೃಷ್ಟವಶಾತು ಗುರುವಾದಂಥವನು ಅಸ್ತನಾಗುವುದರಿಂದ ನಿಮಗೆ ಆ ಒಂದು ಪರಿಣಾಮ ಅನುಕೂಲವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ. ಮತ್ತು ಬಂಧು ಬಾಂಧವರಿಂದ ಲಾಭ, ದಾಯಾದಿಗಳಿಂದ ಲಾಭ, ಪತ್ರ ವ್ಯವಹಾರಗಳಿಂದ ಲಾಭ, ಪ್ರಯಾಣದಿಂದ ಲಾಭವಾಗ್ತಕ್ಕಂಥ ಸ್ಥಿತಿ, ಅನುಕೂಲವನ್ನು ಪಡಿತಕ್ಕಂಥ ಸಂದರ್ಭಗಳನ್ನು ಈ ವಾರದಲ್ಲಿ ನೀವು ನೋಡ್ತೀರಿ. ಆಕಸ್ಮಿಕವಾಗಿ ನಿಮಗೆ ಅನುಕೂಲವಾಗಬೇಕು ಒಂದು. ಎರಡನೇದಾಗಿ ನಿಮಗೆ ಈ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ರೀತಿ ಕೋರ್ಟ್ ಕೇಸ್ಗಳಿದ್ದರೆ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಶುಭಪ್ರದವಾದಂಥ ವಾರ್ತೆಗಳು ಅಥವಾ ಅನುಕೂಲವಾಗ್ತಕ್ಕಂಥ ಸಂದರ್ಭ ಬರಬಹುದು ಕನ್ಯಾ ರಾಶಿನವ್ರಿಗೆ. ಭೂಮಿ ವ್ಯವಹಾರ ಈ ವಾರ ಅಷ್ಟೊಂದು ಶುಭಪ್ರದವಲ್ಲ. ಮಕ್ಕಳಿಂದ ಏನಾದರೂ ಅನುಕೂಲವ ಇಲ್ಲಿವರೆಗೆ ಆಗಿತ್ತು, ಈಗ ಇಲ್ಲ. ಭಾವನಾತ್ಮಕವಾದಂಥ ಸ್ಥಿತಿನಲ್ಲಿ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳೇನು ಕಂಡುಬರೋದಿಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಂಡುಬರೋದಾದರೆ ಸ್ವಲ್ಪ ಎಲ್ಲಾದರೂ ಈ ತೊಡೆ ಭಾಗದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳಾಗಬಹುದು, ಅಥವಾ ಏನಾದರೂ ಪೆಟ್ಟು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಸ್ವಲ್ಪ ಸುಸ್ತು ಆಗಬಹುದಷ್ಟೇ, ಇಂಥ ತುಂಬ ಗಂಭೀರ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಯಾವುದು ಇರುವುದಿಲ್ಲ. ಉದ್ಯೋಗ ಮಾಡ್ತೀರಿ, ಬಟ್ ಮಾಡಿದಂಥ ಉದ್ಯೋಗ ಸಕ್ನಾದಂಥ ಪ್ರತಿಫಲ ಸಿಗುವಂಥ ಸಂದರ್ಭಗಳು ಏನೋ ಒಂದು ಮಾಡಬೇಕು, ಮಾಡ್ತೀರಿ, ಕ್ಲಿಯರ್ ಆಗುತ್ತೆ, ಪರ್ಫೆಕ್ಟ್ ಆಗುತ್ತೆ, ಮುಗಿಸ್ತೀರಿ, ಬರ್ತೀರಿ. ಆ ಸ್ಥಿತಿನಲ್ಲಿ ಓದೋ ಪುಟ್ಟ ಬಂದ ಪುಟ್ಟ ಅನ್ನೋ ರೀತಿಯಲ್ಲಿ ಇರುತ್ತೆ. ಅಂಥ ಅಚೀವ್ಮೆಂಟ್ ಅನ್ನೋ ರೀತಿಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ ಈ ವಾರ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಡಿಕೇಶನ್ ಅಂತ ಇದೆಯಲ್ಲ, ಓವರ್ ಡೆಡಿಕೇಶನ್ ಎಫರ್ಟ್ ಹಾಕುವಂಥದ್ದು ಇದೆಯಲ್ಲ, ಅದನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ವಾರ ಅಂತಕ್ಕಂಥದ್ದು. ಸ್ವಲ್ಪ ಕೌಟುಂಬಿಕವಾದಂಥ ಸ್ಥಿತಿನಲ್ಲಿ ಆಗುವಂಥ ವ್ಯತ್ಯಾಸಗಳು ಸ್ವಲ್ಪ ನಿಮಗೇನಾದರೂ ನಿದ್ರೆ ಬರದಂಥ ರೀತಿಯಲ್ಲಿ ಪರಿಸ್ಥಿತಿಯನ್ನು ತರಬಹುದು. ಯಾರಿಗೆ? ಕನ್ಯಾ ರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ರಾಶ್ಯಾಧಿಪತಿಯಾದಂಥ ಬಲಹೀನ. ಹಾಗಾಗಿ ನಿಮಗೆ ನಿಮ್ಮ ಕುಲದೇವತೆ ಯಾರಿರ್ತಾರೋ ಯಾರಾದರೂ ಇರಲಿ, ಆದರೆ ವೆಂಕಟೇಶ್ವರನಿಗೆ ತುಳಸಿ ಮಾಲೆಯನ್ನು ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಗ್ರಹಣ ಹಿಡಿದಿದ್ದರೂ ಕೂಡ ವಾರ ಆರಂಭ ಅಂತಕ್ಕಂಥದ್ದು ಸ್ವಲ್ಪ ಅನುಕೂಲವನ್ನು ತರತಕ್ಕಂಥ ಸಾಧ್ಯತೆಗಳಿರುತ್ತೆ. ಲಾಭದ ಪ್ರಭಾವವನ್ನು ಗ್ರಹಣಕ್ಕೊಳಗಾಗಿದ್ದಾನೋ ಬಿಟ್ಟಿದ್ದಾನೋ ಒಟ್ಟಿನಲ್ಲಿ ಆ ಗ್ರಹಣದ ಅವಧಿಯಿಂದ ಡಿಗ್ರಿ ವೈಸ್ ಸ್ವಲ್ಪ ಮುಂದೆ ಬಂದಿದ್ದಾನೆ. ಹಾಗಾಗಿ ಸ್ವಲ್ಪ ಇಲ್ಲಿವರೆಗೆ ಜಿಡ್ಡುಗಟ್ಟಿದಂಥದ್ದು ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥ ಪರಿಸ್ಥಿತಿನ ಕಾಣ್ತದೆ. ಆರ್ಥಿಕವಾದಂಥ ಸ್ಥಿತಿ ಅಂತ ಮೈನಸ್ ಇಲ್ಲ. ಉಳಿತಾಯವು ಆಕಸ್ಮಿಕವಾಗಿ ಯಾವುದೋ ಇನ್ವೆಸ್ಟ್ಮೆಂಟು ಅಥವಾ ಉಳಿತಾಯವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯೋ ಏನೋ ಬರುತ್ತೆ, ತಡೆ ಇಲ್ಲಿರಲಿ, ಇದು ಯಾವುದು ಕಾರವೆನ್ನೋ ರೀತಿಯಲ್ಲಿ ಇಡುವಂಥ ಪರಿಸ್ಥಿತಿ ಬರಬಹುದು. ಲಾಭದಲ್ಲೂ ಕೂಡ ಚೇತರಿಕೆಯನ್ನು ಕಾಣ್ತಕ್ಕಂಥ ಸಂದರ್ಭ ಮತ್ತು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿಗಳು ಮತ್ತು ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಸ್ಥಿತಿ, ಮಾತಿನಿಂದ ಕಾರ್ಯಜಯವನ್ನು ಮಾಡಿಕೊಳ್ತಕ್ಕಂಥ ಯೋಗ ಫಲಗಳು, ಷಷ್ಠ ಪ್ರಭಾವ. ಹಾಗಾಗಿ ಆರೋಗ್ಯ ಸ್ವಲ್ಪ ಈ ಕಾಲು ನೋವಿರೋವಂಥವ್ರಿಗೆ, ಸ್ವಲ್ಪ ಈ ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರಿಗೆ, ನರ ದೌರ್ಬಲ್ಯ,
ದುಶ್ಚಟಗಳಿಂದ ಆಗಿರ್ತಕ್ಕಂಥ ಕೆಲವೊಂದು ಡ್ಯಾಮೇಜ್, ಸಿಗರೇಟು ಮತ್ತೊಂದು ಮಗದೊಂದು ಹಾಕ್ಕೊಂಡು ಸ್ವಲ್ಪ ಡ್ಯಾಮೇಜ್ ಆಗಿರ್ತದಲ್ಲ, ಅಂಥವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗಬಹುದು. ದಾಂಪತ್ಯ ಸ್ವಲ್ಪ ವಾರ ಅಂತ್ಯ ಸ್ವಲ್ಪ ಅತೃಪ್ತಿಯಿಂದ ಕೂಡಿರ್ತದೆ. ದಾಂಪತ್ಯ ಅಂತಕ್ಕಂಥದ್ದು ಪಾಲುದಾರಿಕೆ ವ್ಯವಹಾರ ಚೆನ್ನಾಗಿದೆ, ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯ ಅವಕಾಶಗಳು, ಸಂಗಾತಿಯಿಂದ ಏನಾದರೂ ಅನುಕೂಲ ಆಗಬೇಕು, ಖಂಡಿತ ಅನುಕೂಲವಾಗುತ್ತೆ. ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಸ್ವಲ್ಪ ಅಲ್ಲೂ ಕೂಡ ಶುಭಪ್ರದವಾಗುವಂಥ ಪರಿಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಶತ್ರುಗಳ ಕಾಟ ಮತ್ತು ಸಾಲದ ಚಿಂತೆ ಮತ್ತು ಋಣದ ಒಂದು ಪ್ರಭಾವ ಅಂತಕ್ಕಂಥದ್ದು, ಅಥವಾ ಉದ್ಯೋಗದಲ್ಲಿ ಆಗ್ತಕ್ಕಂಥ ಕೆಲವೊಂದು ಏರುಪೇರುಗಳು ಅಂತಕ್ಕಂಥದ್ದು, ಉದ್ಯೋಗದ ಒತ್ತಡಗಳು ಅಂತಕ್ಕಂಥದ್ದು, ಸ್ವಲ್ಪ ನಿದ್ರೆಯನ್ನು ಮಾಡದಂಥ ರೀತಿಯಲ್ಲಿ ನಿಮಗೆ ಸಮಸ್ಯೆಯನ್ನು ತರಬಹುದು. ನೋಡಿಕೊಂಡು ಸ್ವಲ್ಪ ಆದಷ್ಟು ಅವನ್ನೆಲ್ಲ ತಲೆಗೆ ಹಾಕ್ಕೊಂಡಂಗೆ ಏನು ಬಂದ್ರೂ ಕೂಡ ಅಲ್ಲಿಗೆ ಮಲಿಕೊಳ್ಳೋಕೆ ಮುಂಚೆನೇ ಅದನ್ನು ಬಿಟ್ಟು ಸುಮ್ಮನೆ ಮಲಗಿದರೆ ನಿದ್ರೆ ಮಾಡೋದಕ್ಕೆ ದಾರಿ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಸಾಧ್ಯವಾದ ಸ್ವಲ್ಪ ಈ ತುಲಾರಾಶಿನವ್ರಿಗೆ ಇದೊಂದು ಬಹಳ ದೊಡ್ಡ ಮೈನಸ್ ಅಂದರೆ ಈ ದೃಷ್ಟಿ ಅಂತಕ್ಕಂಥದ್ದು ವಿಪರೀತ ಆಗುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಬೇಗ ಆ್ಯಕ್ಟಿವ್ ಆಗುತ್ತೆ. ತುಲಾರಾಶಿನವ್ರಿಗೆ ಈ ಸಂದರ್ಭ ನೋಡ್ಕೊಳ್ಳಿ, ನೀವು ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಯಾರಾದರೂ ನೆಗೆಟಿವ್ ಇರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ನಿಮ್ಮ ಹತ್ರ ಮಾತಾಡಿ ಹೋದ್ಮೇಲೆ ನಿಮಗೆ ಅನುಭವಕ್ಕೆ ಬರ್ತದೆ, ಆ ಫೀಲೇ ಬೇರೆ ಇರ್ತದೆ. ತುಂಬ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಇಮಿಡಿಯೇಟ್ ಏನೇನೋ ಬ್ಯಾಡ್ ಥಿಂಗ್ಸ್ಗಳು ಬರ್ತಕ್ಕಂಥದ್ದು ಅಥವಾ ಬ್ಯಾಡ್ ಥಾಟ್ಸ್ ಬರ್ತಕ್ಕಂಥದ್ದು, ಅದು ನಿರೀಕ್ಷಣೆ ಮಾಡಿ ಯಾಕೆ ಹಿಂಗೆ ಆಗ್ತಿದೆ, ಯಾಕೆ ಉತ್ತರನೇ ಸಿಕ್ಕಲ್ಲ. ಆ ರೀತಿಯಲ್ಲಿ ಆಗಿರ್ತದೆ ನೋಡಿ, ಆಗ್ತದೆ ಇಲ್ಲಿವರೆಗೂ ಆಗಿರ್ತದೆ, ಇನ್ನು ಮುಂದೆನೂ ಆಗುತ್ತೆ ಆ ಪರಿಣಾಮ. ಅದನ್ನು ನೋಡ್ಕೊಳ್ಳಿ ಸ್ವಲ್ಪ ಸಾಧ್ಯವಾದಷ್ಟು ಕೂಡ. ಪರಿಹಾರ ಎಲ್ಲರೂ ದೃಷ್ಟಿಯನ್ನು ತೆಗೆಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಒಂದು ಅಮ್ಮನವರ ದೇವಸ್ಥಾನದಲ್ಲಿ ಸ್ವಲ್ಪ ರಾಹುಕಾಲದ ಸಂದರ್ಭದಲ್ಲಿ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ, ವೃಶ್ಚಿಕ ರಾಶಿ ಯೋಗಕಾರಕನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಕುಜ ಯೋಗವನ್ನೇ ತರಬೇಕು. ತರ್ತನ, ಖಂಡಿತ ತರ್ತನೆ. ಒಂದು ರೀತಿಯಲ್ಲಿ ಅದೃಷ್ಟದ ವಾರ, ಅದೃಷ್ಟ ಅಂತಕ್ಕಂಥ ನಿಮಗೆ ಕೈ ಹಿಡಿಯುವಂಥ ಸಂದರ್ಭಗಳು ಕಂಡು ಬರ್ತದೆ. ಯಾಕೆಂದರೆ ಭಾಗ್ಯದಲ್ಲಿ ಇರ್ತಾನೆ, ದಶಮದಲ್ಲಿ ಇರ್ತಾನೆ, ಅದರಲ್ಲೂ ಕೂಡ ಚಂದ್ರ ಅಂತಕ್ಕಂಥ ತಾತ್ಕಾಲಿಕ ಮಿತ್ರತ್ವ. ಹಾಗಾಗಿ ಸ್ವಲ್ಪ ಅವಕಾಶಗಳು ಅಂತಕ್ಕಂಥದ್ದು ಹುಡುಕಿಕೊಂಡು ಬರಬೇಕು. ಮತ್ತು ಅದೃಷ್ಟ ಅಂತಕ್ಕಂಥದ್ದು ಸ್ವಲ್ಪ ಲಕ್ ಫ್ಯಾಕ್ಟ್ ನಿಮಗೆ ವರ್ಕ್ ಆಗುವಂಥ ಸಂದರ್ಭಗಳು ಕಂಡು ಬರ್ತದೆ. ಆರ್ಥಿಕವಾದಂಥ ಸ್ಥಿತಿಯೂ ಕೂಡ ಪರವಾಗಿಲ್ಲ, ಬಟ್ ಲಾಭದ ಪ್ರಮಾಣ ಕುಂಠಿತವಾಗಬಹುದು. ಅದು ಸೇವಿಂಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರವಾಗಿಲ್ಲ. ಒಳ್ಳೆಯ ಉಳಿತಾಯವನ್ನು ಮಾಡ್ತಕ್ಕಂಥದ್ದು ಅಥವಾ ಎಲ್ಲರೂ ಒಳ್ಳೆಯ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ತೀರ್ಮಾನ ಇವೆಲ್ಲವೂ ಕೂಡ ಕಂಡುಬರುವಂಥ ಸಾಧ್ಯತೆಗಳಿರುತ್ತೆ. ಪತ್ರ ವ್ಯವಹಾರ ಸಮಸ್ಯೆ ತರಬಹುದು, ಒತ್ತಡವನ್ನು ತರಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಿನ್ನಡೆಗಳಾಗಬಹುದು. ಸ್ವಲ್ಪ ಪ್ರಯಾಣದಲ್ಲಿ ಅಡೆತಡೆಗಳು, ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು ಕಂಡುಬರುತ್ತೆ. ಬಂಧು ಬಾಂಧವರು, ನೆರೆಹೊರೆಯವರಿಂದ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು, ಒತ್ತಡವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳನ್ನು ನೋಡಬಹುದು ಈ ಒಂದು ವಾರ. ಶನಿಯ ಪ್ರಭಾವ ಆ ರೀತಿಯಲ್ಲಿದೆ. ಹಾಗಾಗಿ ಮತ್ತು ವಿದ್ಯಾಭ್ಯಾಸ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ, ಮಾನಸಿಕವಾದಂಥ ಒತ್ತಡ ಜಾಸ್ತಿ ಇರುತ್ತೆ. ಅದೃಷ್ಟ ಅಂತಕ್ಕಂಥದ್ದಿದ್ರೂ ಕೂಡ ಈ ಪರಿಣಾಮಗಳು ಆಗಲೇಬೇಕು, ನಿಮಗೆ ಆಗುವಂಥ ಸ್ಥಿತಿ. ಯಾಕೆಂದರೆ ಬೇರೆ ಗ್ರಹಗಳ ಫಂಕ್ಷನ್, ನಿಮಗೆ ರಾಶಿಯಾಧಿಪತಿ ಏನೋ ಬಲವಾಗಿದ್ದಾನೆ, ಬೇರೆ ಗ್ರಹಗಳ ಸಪೋರ್ಟ್ ಆಗಿಲ್ವೇ. ಗುರು ಮತ್ತು ಚಂದ್ರ ಮತ್ತು ಕುಜ 3 ಜನ ವರದಾನವಾಗಿದ್ದಾರೆ. ನಿಮಗೆ ವರದಾನವಾಗಿದ್ದರೆ ಬೇರೆ ಗ್ರಹಗಳು ಬಿಡಬೇಕಲ್ಲ, ಆಟ ಆಡಿಸೋಬೇಕಲ್ಲ, ಆಟ ಆಡಿಸ್ತಾರೆ ಇರ್ತಕ್ಕಂಥ ಸ್ಥಿತಿನಲ್ಲಿದೆ. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳೇನು ಕಂಡುಬರೋದಿಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಸ್ವಲ್ಪ ದಾಂಪತ್ಯ ಸೌಖ್ಯ ಅಂತಕ್ಕಂಥದ್ದು ತೃಪ್ತಿಕರವಾಗಿರೋದಿಲ್ಲ, ಅಥವಾ ವೈರಾಗ್ಯ ಭಾವ ಅಂದರೆ ದಾಂಪತ್ಯ ಸೌಖ್ಯದಿಂದ ಅದ್ರಾಗ ಏನಿದೆ, ಸಂಸಾರ ಅಂದರೆ ಏನಿದೆ ಅನ್ನೋ ರೀತಿಯಲ್ಲಿ ಒಂಥರ ಸ್ಮಶಾನ ವೈರಾಗ್ಯ ಅಂತಾರಲ್ಲ, ಆ ಸ್ಮಶಾನ ವೈರಾಗ್ಯ ನಿರ್ಮಾಣವಾಗುವಂಥ ಸಂದರ್ಭಗಳು ಬರುತ್ತೆ, ಅಂತ ಸಂದರ್ಭಗಳಿದೆ. ಈಗಾಗಿದೆ, ಈಗ ಹಂಗೆ ಕಂಟಿನ್ಯೂ ಆಗತ್ತೆ ಒಂದು 4-5 ದಿವಸ ಈ ವಾರದಲ್ಲಿ. ಆ ಪರಿಣಾಮಗಳಂತೂ ಇದ್ದೇ ಇರುತ್ತೆ. ಆಪತ್ತು ಅಂತಕ್ಕಂಥದ್ದು ಏನಾದರೂ ಬರೋದಾದರೆ ಪಾರಾಗತ್ತೆ. ಏನೋ ತುಂಬ ಗಂಭೀರವಾದ ಸಮಸ್ಯೆಗಳೇನೋ ಬರ್ತಾ ಇದೆ ಅಂತಂದಾಗ ಆ ಗಂಭೀರ ಸಮಸ್ಯೆಗಳು ನಿಮ್ಮ ಮೇಲೆ ದುಷ್ಪರಿಣಾಮನ ಬೀರದಂಥ ರೀತಿಯಲ್ಲಿ ವ್ಯವಸ್ಥೆಗಳು ಇರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಆದರೆ ಕೆಲಸ ಮಾಡೋದಕ್ಕೆ ಕೆಲಸನೇ ಇರೋದಿಲ್ಲ, ಹೋಗ್ತೀರಿ ಅಲ್ಲೇನು ಕೆಲಸನೇ ಇರೋದಿಲ್ಲ. ಎಲ್ಲೋ ಕಂಪ್ನಿಗೋ ಅಥವಾ ಯಾವುದೋ ಫ್ಯಾಕ್ಟ್ರಿಗೋ ಹೋಗ್ತೀರಿ, ಕೆಲಸವೇ ಇಲ್ಲದಂತ ಖಾಲಿ ಕೂತ್ಕೋಬೇಕು. ಯಾವುದೋ ಕೂಲಿ ಕೆಲಸಕ್ಕೆ ಹೋಗ್ತೀರಿ, ಅಲ್ಲಿ ಕೆಲಸನೇ ಕಡಿಮೆ ಇರುತ್ತೆ. ಈ ಸ್ಥಿತಿ ಬರಬಹುದು.
ಸಾಮಾನ್ಯವಾಗಿ ವೃಶ್ಚಿಕ ರಾಶಿನೋಗಿ ಸಂಬಂಧಪಟ್ಟಂಥ ರೀತಿ ನೋಡಿದ ಗುರುವಿನ ಪ್ರಭಾವ, ಚಂದ್ರ ಕುಜನ ಪ್ರಭಾವ ಬಹಳ ಚೆನ್ನಾಗಿರ್ತದೆ, ನಿಮಗೆ ವರದಾನವಾಗತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಆದರೂ ಬೇರೆ ಗ್ರಹಗಳ ಒಂದು ಪರಿಣಾಮ ಅಂತಕ್ಕಂಥದ್ದು ನಿಮ್ಮ ಮೇಲೆ ಬೀರಬಾರದು ಅಂತಕ್ಕಂಥ ರೀತಿಯಲ್ಲಿ ಇದ್ದಂಥ ಪಕ್ಷದಲ್ಲಿ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ, ಹನುಮಂತನ ದೇವಸ್ಥಾನಕ್ಕೆ ತುಳಸಿ ಮಾಲೆಯನ್ನು ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಧನುಸ್ಸು ರಾಶಿನವರಿಗೆ ರಾಷ್ಟ್ರಾಧಿಪತಿಯಾದಂಥವನು ಮಂದ ಪ್ರಭಾವಕ್ಕೊಳಗಾಗಿದ್ದಾನೆ. ಮಂದ ಪ್ರಭಾವಕ್ಕೊಳಗಾಗಿದ್ದಾನೆಂದಾಗ ಸ್ವಲ್ಪ ಸೋಮಾರಿತನ, ಆಲಸ್ಯ, ಜಿಗುಪ್ಸೆ, ಬೇಸರ, ನಿರುತ್ಸಾಹ, ಏನು ಮಾಡೋಕ್ಕೂ ಆಸಕ್ತಿ ಇಲ್ಲ, ಈ ಪರಿಸ್ಥಿತಿಯನ್ನು ಅಥವಾ ಪರಿಣಾಮವನ್ನು ನೋಡಬೇಕಾಗತ್ತೆ. ಆದರೆ ಅದೇ ರೀತಿಯಲ್ಲಿ ವರದಾನವನ್ನೂ ಕೂಡ ಪಡೆದುಕೊಳ್ಳತಕ್ಕಂಥ ಸ್ಥಿತಿ ಇದೆ ಬೇರೆ ಗ್ರಹಗಳ ಸ್ಥಿತಿಗತಿಗಳಿಂದ. ಯಾಕೆ ಶುಕ್ರ ಕೆಡುಕು ಮಾಡಬೇಕು, ಅವನು ಬಲಹೀನನಾದರೆ, ಶತ್ರು ಬಲಹೀನನಾದರೆ ನಮಗೆ ಉಪಯೋಗ ಅಲ್ವಾ? ಯಾರು ಕೆಡುಕನ್ನು ಮಾಡಿರ್ತಾರೆ ಅಥವಾ ಕೆಡುಕನ್ನು ಬಯಸಿ ಬರ್ತಾರೆ ಅವರಿಗೆ ರಿವರ್ಸ್ ಆಗುವಂಥದ್ದು, ಅವರ ತೊಂದರೆ, ಅವರೇ ಜೀವನದಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕಿಕೊಳ್ಳತಕ್ಕಂಥ ಪರಿಸ್ಥಿತಿಯನ್ನು ಈ ವಾರದಲ್ಲಿ ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರ್ತಾರೆ. ಅದೇ ರೀತಿಯಲ್ಲಿ ಏನು ಹೇಳ್ತಾರೆ, ಅದು ಹಿತಶತ್ರುಗಳು ಅಥವಾ ಒಂಥರ ಜೊತೆಲೇ ಇದ್ದು ಘಾತಕ ಮಿತ್ರರಿರ್ತಾರೆ, ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಘಾತಕ ಮಿತ್ರರು. ಆ ಘಾತಕ ಮಿತ್ರರಾಗಿರ್ತಾರೆ, ಅವರು ಕೂಡ ಬಯಲಿಗೆ ಬರ್ತಕ್ಕಂಥ ಸ್ಥಿತಿ ಇರುತ್ತೆ. ಮತ್ತು ಕುಟುಂಬದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅಂಥ ಅವ್ಯವಸ್ಥೆಗಳನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಬಂಧು ಬಾಂಧವರಿಂದ ಮಾತ್ರ ಸ್ವಲ್ಪ ಒತ್ತಡ, ಮಾಟ ಮಂತ್ರ ತಂತ್ರ ಅಥವಾ ಏನು ಈರ್ಷೆ, ಅಸೂಯೆ ಪ್ರಭಾವ, ಅಸೂಯೆಯನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳನ್ನು ನೋಡಬೇಕಾಗತ್ತೆ. ಆದರೂ ತೃತೀಯ ರಾಹು ಧೈರ್ಯವನ್ನು ಕೊಡಬೇಕು, ಧೈರ್ಯವನ್ನು ಕೊಡ್ತಾನೆ. ಷಷ್ಠದಲ್ಲಿರ್ತಕ್ಕಂಥ ಕುಜ, ಶುಕ್ರನೂ ಅದೇ ಪರಿಣಾಮದಲ್ಲಿರ್ತಾನೆ. ಹಾಗಾಗಿ ಷಷ್ಠದಲ್ಲಿರ್ತಕ್ಕಂಥ ಕುಜ ಅವನೂ ಕೂಡ ನಿಮಗೆ ಶತ್ರು ನಾಮಾವಶೇಷ ಅಥವಾ ಶತ್ರು ದಮನ ಅಂತಕ್ಕಂಥ ರೀತಿಯಾದಂಥ ಸ್ಥಿತಿಯನ್ನು ತರ್ತಾನೆ. ಆದರೆ ಪಂಚಮಾಧಿಪತಿಯಾದಂಥ ಅಷ್ಟಮ ಪ್ರಭಾವಕ್ಕೊಳಗಾಗಿದ್ದಾನೆ. ವಾರ ಅಂತ್ಯ ಅಂತಕ್ಕಂಥದ್ದು ನಿಮಗೆ ಮಕ್ಕಳಿಂದ ಒತ್ತಡವನ್ನು ತರಬಹುದು ಸ್ವಲ್ಪ, ಅಥವಾ ಮಕ್ಕಳಿಂದಲೋ ಪ್ರೀತಿಪಾತ್ರರಿಂದಲೋ ಅವಮಾನಕ್ಕೆ ಒಳಗಾಗುವಂಥ ಸ್ಥಿತಿಯನ್ನು ನೋಡ್ತೀರಿ. ಅದೊಂದು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ತಂದೆಯೊಂದಿಗೆ ಕಲಹ, ಅದೃಷ್ಟ ಅಂತಕ್ಕಂಥದ್ದು ಕೈ ಕೊಡುವಂಥ ಸಂದರ್ಭ, ಕೈಗೆ ಬಂದಿತ್ತು ಬಾಯಿಗೆ ಬರಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಉದ್ಯೋಗದಲ್ಲಿ ಸರಿಯಾಗಿ ಡೆಡಿಕೇಶನ್ ಹಾಕೋಕ್ಕಾಗಲ್ಲ ಅಥವಾ ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಆಗದಲೇ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಬಹುದು ಈ ಒಂದು ವಾರದಲ್ಲಿ. ಅದು ಮಾಡೋಣ, ಇದು ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಸುಮ್ಮನೆ ಪ್ಲ್ಯಾನ್ ಮಾಡಿ ಎಲ್ಲ ತೋಪಾಗಿ, ಆ ಪ್ಲ್ಯಾನ್ಗಳು ತೋಪಾಗಿದ್ದರಿಂದ, ಅಂದರೆ ಪ್ಲ್ಯಾನ್ಗಳು ಫೇಲ್ಯೂರ್ ಆಗಿದ್ದರಿಂದ ಅದನ್ನು ತಲೆಗೆ ಹಾಕ್ಕೊಂಡು ಏನು ಮಾಡೋಕ್ಕಾಗ್ತಲ್ಲ ಅಂತ ಒತ್ತಡವನ್ನು ತಂದ್ಕೊಂಡು ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಯಾರಿಗೆ? ಧನುಸ್ಸು ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ವೀರಭದ್ರೇಶ್ವರನ ದೇವಸ್ಥಾನಕ್ಕೆ ಬಿಲ್ವಪತ್ರೆಯನ್ನು ಅರ್ಪಿಸ್ತಕ್ಕಂಥದ್ದು ಅಥವಾ ಬಿಲ್ವಾಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನಿಗೆ ಸಂಬಂಧಪಟ್ಟಂಥ ಇದು ನೋಡಿದಾಗ, ಗುರು ಬಲವಾಗಿದ್ದಾನೆ, ಗುರುಬಲ ಸಿಗ್ತಾ ಇದೆ, ಆಪತ್ತಿನಿಂದ ಪಾರಾಗುವಂಥದ್ದು. ಯಾಕೆಂದರೆ ಅಷ್ಟಮಾಧಿಪತಿ ವ್ಯಯಪ್ರಭಾವ. ಹಾಗಾಗಿ ಏನಾಗ್ತದೆ, ನಿಮಗೆ ಆ ದುಷ್ಪರಿಣಾಮಗಳಿಂದ ಅಥವಾ ದುಷ್ಟತನದಿಂದ ಅಥವಾ ದುಷ್ಟ ಕಾರ್ಯಗಳಿಂದ ಅಥವಾ ದುಷ್ಟ ವ್ಯಕ್ತಿಗಳಿಂದ ಯಾವುದೇ ತೊಂದರೆ ತಾಪತ್ರೆಗಳು ಅಂತಕ್ಕಂಥ ರೀತಿಯಲ್ಲಿ ಪರಿಣಾಮ ಬೀರುವುದಿಲ್ಲ. ಯಾವುದೋ ಗಂಭೀರವಾದ ಸಮಸ್ಯೆ ಮೈ ಮೇಲೆ ಬರ್ತದೆ, ಆದ್ದರಿಂದ ಭಾರ ಆಗುವಂಥ ಸ್ಥಿತಿ. ಮಾತು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ, ಮಾತು ಶತ್ರುಗಳನ್ನು ಅಧಿಕ ಮಾಡುವಂಥ ಸ್ಥಿತಿ ಕಂಡು ಬರ್ತದೆ. ನೀವೇ ಹೋಗಿ ಎಲ್ಲೋ ಸಣ್ಣದಾಗಿ ಬೇಡದ ವ್ಯವಹಾರಗಳಿಗೆ ಕೈ ಹಾಕ್ತೀರಿ. ಏನೋ ಬಿಸ್ನೆಸ್ ಮತ್ತೊಂದು ಮಗದೊಂದು ರೀತಿಯಲ್ಲಿ ಕೈ ಹಾಕಿ ಅಲ್ಲಿ ಏನೋ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಬರುತ್ತೆ. ಸಾಲ ಅನ್ನುವಂಥದ್ದು ನಿಮಗೆ 100 ರೂಪಾಯಿ ಸಾಲ ಕೇಳಿದರೆ 10 ರೂಪಾಯಿ ದೊರಕತಕ್ಕಂಥ ಸ್ಥಿತಿ ಇರುತ್ತೆ. ಸಾಲದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ವಿದ್ಯಾಭ್ಯಾಸ ಬಹಳ ಅದ್ಭುತವಾದಂಥ ರೀತಿಯಲ್ಲಿದೆ. ಪ್ರೀತಿ, ಪ್ರೇಮ, ಭಾವನೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ನಿಮಗೆ ಎಲ್ಲೋ
ಭಾವನೆಗಳು ಕೆರಳುತ್ತೆ, ಬಟ್ ಅದರಿಂದ ಡಿಸ್ಟರ್ಬೇ ಜಾಸ್ತಿ ಆಗುತ್ತೆ. ಪ್ರೀತಿ ಹರಳುತ್ತೆ, ಈಡೇರೋದಿಲ್ಲ. ಒಂದು ರೀತಿಯಲ್ಲಿ ಇಷ್ಟಪಟ್ಟಿದ್ದು ಯಾವುದೂ ಕೂಡ ಒಂದು ರೀತಿಯಲ್ಲಿ ದಕ್ಕಲ್ವೇನೋ ರೀತಿಯಾದಂಥ ಒಂದು ಪರಿಣಾಮ. ತುಂಬ ಭಾವನಾತ್ಮಕವಾಗಿ ಇಷ್ಟಪಟ್ಟಂಥ ಯಾವ ವಿಷಯಗಳು ಕೂಡ ಈಡೇರದಂಗೆ ಸ್ವಲ್ಪ ಸಮಸ್ಯೆಗಳು ಕುತಂತ್ರಗಳು ಆಗಬಹುದು. ಆರೋಗ್ಯ ಅಂತ ಗಂಭೀರವಾದ ಸಮಸ್ಯೆಗಳೇನಿರೋದಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಈ ಒಂದು ವಾರ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಅಂದರೆ ನೀವೆಲ್ಲೋ 1,00,000 ಸ್ಯಾಲ್ರಿ ಇದೆ, ಎಲ್ಲೋ ಹುಡುಕ್ತಾ ಇರ್ತೀರಿ, 50,000 ಕೊಡ್ತೀವಿ, 40,000 ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಅಲ್ಲೇನೋ ಸ್ವಲ್ಪ ಬಾರ್ಗಿನ್ ಆಗುವಂಥ ಪರಿಸ್ಥಿತಿ ಬರಬಹುದು. ಶುಭ ಕಾರ್ಯ ಪ್ರಯತ್ನ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಎರಡೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಿದ್ದೀರಿ ಅಂದರೆ ಅಲ್ಲೊಂದು ಸಕ್ಸಸ್ಸನ್ನು ಕಾಣುವಂಥ ಸಾಧ್ಯತೆಗಳು ಬರಬಹುದು. ಸರಿಯಾಗಿ ಉದ್ಯೋಗದಲ್ಲಿ ಡೆಡಿಕೇಶನ್ ಹಾಕೋದಕ್ಕಾಗೋದಿಲ್ಲ, ಎಫರ್ಟ್ ಹಾಕೋದಕ್ಕಾಗೋದಿಲ್ಲ. ಸರಿಯಾಗಿ ಕೆಲಸ ಕಾರ್ಯಗಳು ಮಾಡದೇ ಇರ್ತಕ್ಕಂಥದ್ರಿಂದ ಅದು ಡಿಸ್ಟರ್ಬ್ ಆಗಿ ಏನೇನೋ ಸ್ವಲ್ಪ ಒತ್ತಡವನ್ನು ಅನುಭವಿಸಬಹುದು. ಆದರೂ ಕೂಡ ಒಂದು ರೀತಿಯಲ್ಲಿ ನೀವು ಲಾಭಸ್ಥರೇ ಆಗಿರ್ತೀರಿ. ಒಂದು ರೀತಿಯಲ್ಲಿ ಪಾರದಾರಿಕೆ ವ್ಯವಹಾರವನ್ನು ಮಾಡುವಂಥವ್ರಿಗೆ ಲಾಭ ಜಾಸ್ತಿ ಆಗುತ್ತೆ. ಸಂಗಾತಿಯಿಂದ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿ. ಒಂದು ರೀತಿಯಲ್ಲಿ ಒಟ್ಟಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ನಲ್ಲೇ ನಿಂತಿರ್ತೀರಿ. ಮೈನಸ್ ಪಾಯಿಂಟ್ ಸುತ್ತಮುತ್ತಲು ಆಗುವಂಥ ಘಟನೆಗಳಿಗೆ ಹಂಗೆಲ್ಲ ಈ ಹೇಳಿದಂಥ ರೀತಿಯಲ್ಲಿ ಇದ್ರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟೇ ನಿಮಗೆ ರಿವರ್ಸ್ ಆಗುವಂಥದ್ದು. ಹಾಗಾಗಿ ಸಂತೃಪ್ತಿಯ ನಿದ್ದೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಮಕರ ರಾಶಿನವ್ರು ನೋಡ್ತೀರಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡಿ ಒಂದು ಎಕ್ಕದ ಹೂವನ್ನು ಗಣಪತಿಗೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕುಂಭರಾಶಿನವ್ರಿಗೆ ಹೇಗಿದೆ? ಭೂಮಿ ವ್ಯವಹಾರಗಳು ಸ್ವಲ್ಪ ಎಲ್ಲೋ ಸಮಸ್ಯೆ ತರಬಹುದು. ಏನೋ ಫ್ಲ್ಯಾಟು, ವಾಹನ, ಭೂಮಿ ಖರೀದಿ ಮಾಡ್ತೀವಿ ಅಂದರೆ ಅಲ್ಲಿ ಎಲ್ಲೋ ನೆಗೆಟಿವ್ ಎನರ್ಜಿ ಇರ್ತಕ್ಕಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ನೋಡಿ ಆಯ್ಕೆ ಮಾಡಿಕೊಡಿ. ವಿದ್ಯಾಭ್ಯಾಸ ಮಂಕಾಗಬಹುದು. ಕುಂಭರಾಶಿನವ್ರಿಗೆ ಅದೃಷ್ಟ ಇಲ್ಲದಂಥ ಸ್ಥಿತಿ ನಿರ್ಮಾಣವಾಗಬಹುದು. ಆದರೆ ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಅವಕಾಶಗಳು ಬರ್ತದೆ. ಅಲ್ಲೂ ಎಲ್ಲೂ ಸಣ್ಣದಾಗಿ ಮೋಸಕ್ಕೊಳಗಾಗಬಹುದು, ಅಥವಾ ಬಂದಂಥದ್ದು ಹಿನ್ನೆಲೆಗಳು ಸರಿ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಕಂಡುಬರ್ತದೆ. ನೋಡಿಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ. ದಶಮಾಧಿಪತಿ. ಆದರೆ ಇಲ್ಲೊಂದು ಅದೃಷ್ಟವೊಂದನ್ನು ನೀವು ಪಡೆದುಕೊಂಡು ಬಂದಿದ್ದೀರಿ. ಯಾವುದು ಅಂತಂದರೆ ಉದ್ಯೋಗ ಪ್ರಾಮಾಣಿಕತೆ ಇರುತ್ತೆ. ಮತ್ತು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ವರದಾನವಾಗುವಂಥ ಸ್ಥಿತಿ ಕಂಡು ಬರ್ತದೆ. ಆಕಸ್ಮಿಕವಾಗಿ ನಿಮಗೆ ವರದಾನವಾಗುತ್ತೆ. ಅದರಲ್ಲೂ ಕೂಡ ವಾರಾಂತ್ಯ ನಿಮಗೆ ಉದ್ಯೋಗ ಸಂಬಂಧಪಟ್ಟಂತೆ ಅನುಕೂಲ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವುದಾದ್ರು ಇಂಟ್ರೋ ಅಟೆಂಡ್ ಮಾಡ್ತಾ ಇದೆ ಅಂದರೆ ಅಲ್ಲೂ ಕೂಡ ಸಕ್ಸಸ್ಸನ್ನು ಕಾಣ್ತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತೀರಿ. ಲಾಭಾಧಿಪತಿ ಷಷ್ಠಾಂಶವಾಗಿದ್ರೂ ಕೂಡ ಸಾಲ ಅಂತಕ್ಕಂಥ ರೀತಿಯಲ್ಲಿ ನಿಮಗೆ ಬಂದಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಕ್ಕಂಥ ಸಂದರ್ಭಗಳು ಕಂಡುಬರ್ತದೆ. ಅಥವಾ ಒಬ್ಬರ ಹತ್ರ ಸಾಲ ತೀರ್ಸೋಕ್ಕೆ ಇನ್ನೊಬ್ಬರ ಹತ್ರ ಸಾಲ ಮಾಡಿ ತೀರಿಸುವಂಥ ಸ್ಥಿತಿ, ಈ ಒಂದು ವಾತಾವರಣವಾದರೂ ಬರುತ್ತೆ. ಸ್ನೇಹಿತರ ಸಹಕಾರ ಸಿಗುವಂಥ ಕಂಡೀಷನ್ಸ್ ಇರ್ತದೆ. ಸೇವಿಂಗ್ಸ್ ಅಂತಕ್ಕಂಥದ್ದು ಕಷ್ಟ ಅಂತ ಅನುಕೂಲವಿಲ್ಲ ಈ ವಾರದಲ್ಲಿ ಅಂತಕ್ಕಂಥದ್ದು. ದಾಂಪತ್ಯ ಅಸೌಖ್ಯ, ಸಂಗಾತಿಯೊಂದಿಗೆ ಸ್ವಲ್ಪ ಕಲಹ ಅಂತಕ್ಕಂಥ ಸಾಧ್ಯತೆಗಳು, ಪಾಲುದಾರಿಕೆ ವ್ಯವಹಾರ ನಷ್ಟಗಳನ್ನು ತರ್ತಕ್ಕಂಥ ಸ್ಥಿತಿ. ಒಟ್ಟಿನಲ್ಲಿ ಅದೃಷ್ಟಾಧಿಪತಿಯಾದಂಥ ಯೋಗವನ್ನು ಕೊಡುವಂಥ ಶುಕ್ರನೂ ಬಡವನಾಗಿದ್ದಾನೆ, ಬುಧನೂ ಕೂಡ ಬಲಹೀನನಾಗಿದ್ದಾನೆ. ಶುಕ್ರ ಬಡವನಾದರೆ ಕೇತುವಿನ ಪ್ರಭಾವಕ್ಕೊಳಗಾಗಿ, ಗ್ರಹಣಕ್ಕೊಳಗಾಗಿ ಬುಧ ರವಿಯಿಂದ ಹಿಂದೆ ಹೋಗಿ ಅವನು ಬಲಹೀನನಾಗಿದ್ದಾನೆ. ಇಬ್ಬರೂ ಕೂಡ ಬಲಹೀನನಾದಾಗ ರಾಷ್ಟ್ರಾಧಿಪತಿ ಹೋಗಿ ಅಲ್ಲೇ ಕೂತಿದ್ದಾನೆ, ಅವನು ಬಲಹೀನನಾದ. ಗುರುವಿನ ಬಲವೂ ಇಲ್ಲ. ಹಾಗಾಗಿ ಅದೃಷ್ಟ ಅಂತಕ್ಕಂಥ ಕೈ ಹಿಡಿಯುವಂಥ ಸಾಧ್ಯತೆಗಳಿರೋದಿಲ್ಲ. ಶ್ರಮದ ಮೇಲೆ ಏನಿಲ್ಲಬೇಕಾಗತ್ತೆ, ಶ್ರಮ ಜಾಸ್ತಿ ಹಾಕಿ ಕುಂಭರಾಶಿನವರು. ಪರಿಹಾರ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿದ್ದ ಪರಿಹಾರ ಏನೆಂದರೆ, ಯಾರಿಗಾದರೂ ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಅಥವಾ ಯಾರಾದರೂ ಇರಬಹುದು,
ಒಟ್ಟಿನಲ್ಲಿ ಗೌರವಯುತವಾಗಿ ಕಾಣ್ತಕ್ಕಂಥ ರೀತಿಯಲ್ಲಿ ಒಂದು ಹೆಣ್ಣು ಮಗುವಿಗೆ ಫಲತಾಂಬೂಲವನ್ನು ಕೊಟ್ಟು ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಹೋಗಿ, ಅಥವಾ ಒಳ್ಳೆಯದಾಗಲಿ ಅಂತ ಹೇಳಮ್ಮ ಅಂತ ಹೇಳಿಸ್ಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ನಿಮಗೆ ಸ್ಲೋಲಿ ಒಂದು ಸ್ವಲ್ಪ ನಿಧಾನಕ್ಕೆ ಕೆಲಸ ಆಗುತ್ತೆ, ತುಂಬ ಸ್ಪೀಡ್ ಕೆಲಸ ಇಲ್ಲ. ಬಟ್ ಆಗಲ್ವಾ? ಆಗದೆ, ಖಂಡಿತ ಆಗುತ್ತೆ, ಎಳೆದಾಡಿಸುತ್ತೆ ಅಷ್ಟೇ. ಆರ್ಥಿಕವಾದಂಥ ಸ್ಥಿತಿ, ಬಟ್ ಎಲ್ಲೆಲ್ಲಿಗೆ ಯಾವುದ್ಯಾವುದಕ್ಕೆ ಏನೇನು ಬೇಕೋ ಅದರ ವರದಾನವಾಗತ್ತೆ, ಅದರ ಪ್ರಾಪ್ತಿಯಾಗುವಂಥ ಸ್ಥಿತಿ ಇದೆ. ಶುಕ್ರ ನಿಮಗೆ ಬಲಹೀನನಾಗಿದ್ದಾನಲ್ಲ, ಅದೇ ವರದಾನ. ಯಾರು ನಿಮಗೆ ಆಡ್ಕೊಂಡು ನಕ್ಕಿರ್ತಾರಲ್ಲ ಬಂಧು ಬಾಂಧವರು ಅಂತ, ಅವರೆಲ್ಲರೂ ಕೂಡ ನೋಡಿ ಈಗಾಗಲೇ ಸಿಕ್ಕಾಕ್ಕೊಂಡಿರ್ತಾರೆ, ಈಗಾಗಲೇ ನೋಡಿರ್ತೀರ ಅದನ್ನು. ಅದೇ ರೀತಿಯಾದಂಥ ಕಂಡೀಷನ್ಸನ್ನು ಇನ್ನೂ ನೋಡುವಂಥ ಸ್ಥಿತಿ ಕಂಡು ಬರುತ್ತೆ. ಯಾರ್ಯಾರು ಆಡ್ಕೊಂಡು ನಕ್ಕಿರ್ತಾರಲ್ಲ ನೆರೆಹೊರೆಯವರು, ಅವರೆಲ್ಲರೂ ಕೂಡ ಯಾವುದಕ್ಕೆ ಆಡ್ಕೊಂಡಿರ್ತಾರಲ್ಲ ಆ ಘಟನೆ ಅವ್ರ ಮನೇಲೇ ನಡೀತು ನೋಡ್ತೀರಿ ನೀವು. ವಿದ್ಯಾಭ್ಯಾಸ ಪರವಾಗಿಲ್ಲ, ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ಇಂಟ್ರೋ ಅಟೆಂಡ್ ಮಾಡುವಂಥವ್ರಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಫೇಲ್ಯೂರ್ ಆಗಬಹುದು. ಶುಭಕಾರ ಪ್ರಯತ್ನ ಅಂತ ಅನುಕೂಲವಿಲ್ಲ ಅಂತಕ್ಕಂಥದ್ದು. ಬಟ್ ಶುಕ್ರ ಬಲಹೀನನಾಗಿರೋದ್ರಿಂದ ಯಾವುವು ಕೂಡ ಅಂಥ ಗಂಭೀರವಾದಂಥ ಸಮಸ್ಯೆಗಳು ನಿಮ್ಮ ಮೈ ಮೇಲೆ ಎರಗುವಂಥ ಸಂದರ್ಭಗಳು ಈ ವಾರದಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಕುಜನ ಪ್ರಭಾವ ಚೆನ್ನಾಗಿದೆ. ಮಕ್ಕಳ ಅದೃಷ್ಟವೋ ಅಥವಾ ಮಕ್ಕಳ ಜಾತಕದ ಬಲವೋ ನಿಮಗೆ, ಅಥವಾ ಮಕ್ಕಳಿಂದಲೋ ಏನೋ ಒಂದು ರೀತಿಯಲ್ಲಿ ಒಂದು ಲಕ್ ಅಂತಕ್ಕಂಥದ್ದು ಕೈ ಹಿಡಿತಕ್ಕಂಥ ಸ್ಥಿತಿ ಇದೆ. ಮಕ್ಕಳ ಮುಖಾಂತರವಾಗಿ ಅಲ್ಲೊಂದು ವರದಾನ ಈ ವಾರದಲ್ಲಿ ನೋಡ್ತೀರಿ. ಪ್ರೀತಿ ಪಾತ್ರರಿಂದಲೋ ಲಕ್ ಅಥವಾ ಮಕ್ಕಳಿಂದಲೋ ಲಕ್ ಅಂತಕ್ಕಂಥ ಸ್ಥಿತಿನನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಏನು ಕೆಲಸ ಮಾಡ್ತಿರಲ್ಲ, ಮಾಡುವಂಥ ಡಿಲೇ ಆಗಿದ್ದರಿಂದ ಸಿಗುವಂಥ ಪ್ರಾಪ್ತಿ ಸಿಗೋದಕ್ಕೆ ಮೈನಸ್ ಆಗಬಹುದು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಷ್ಟೊಂದು ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಇಲ್ಲ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಎಳೆದಾಟಗಳಿಂದ ಕೂಡಿರ್ತದೆ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು ಕೂಡ ನೀವು ಈ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕಣಗಿಲೆ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಹಾಲಿನ ಅಭಿಷೇಕವನ್ನು ಮಾಡಿಸಿ ಕಣಗಿಲೆ ಹೂವನ್ನು ಸಮರ್ಪಣೆ ಮಾಡಿ. ಖಂಡಿತವಾಗಲೂ ಕೂಡ ನಿಮಗೆಲ್ಲೋ ಒಂದು ಲಕ್ ಕೈ ಹಿಡಿತದೆ. ಅದನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯನಿಗೆ ಇದನ್ನು ಮಾಡಿದರೆ ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.